placed. Two small spheres, each carrying a charge q, are placed distance r apart. If one of the spheres is taken around the other in a circular path, ಒಂದನ್ನು ಯಾಕೆ ಕೇಳ್ಕೊಂಬರ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ? ಮನ ಮರ್ಯಾದಿಲ್ಲ ನಿನಗೆ? ನನಗಿಲ್ಲ ಅನ್ಕೊಂಡಿದ್ಯಾ? ನನಗಿದೆ, ಹೋಗಿ ಕೇಳ್ಕೊಂಬ ರೆಡಿ. ಯಾರು ನೀನು ಒಬ್ಳೇನಾ? ಅವನೊಬ್ಬನಿದಾನಲ್ಲ ಮುಟ್ಟಾಳ, ಬಾ ರೆಡಿ. ಒಂದು ಚಾರ್ಜನ್ನು ಇನ್ನೊಂದು ಚಾರ್ಜಿನ ಸುತ್ತ ಸರ್ಕ್ಯುಲರಾಗಿ ಓಡಾಡಿಸ್ತಾರಂತೆ. ಏನಾಗತ್ತೆ ಹೇಳಿ? ಏನಾಗಲ್ಲ, ಸರ್ಕ್ಯುಲರಾಗಿ ಓಡಾಡುತ್ತದು. ವರ್ಕ್ ಏನಾಗತ್ತೆ? ಒಂದು ಚಾರ್ಜಿನ ಸುತ್ತ ಸರ್ಕ್ಯುಲರಾಗಿ ಹೋಗೋದು ಅಂದರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಹೋಗೋದು ಅಂತ ತಾನೇ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋದ್ರೆ ಏನು ವರ್ಕ್ ಆಗುತ್ತೆ? ಝೀರೋ. ಫೋರ್ಸ್ ಬಿಟ್ವೀನ್ ದೆಮ್ ಈಸ್ ಇಂಟು ಆರ್, ಫೋರ್ಸ್ ಬಿಟ್ವೀನ್ ದೆಮ್ ಡಿವೈಡೆಡ್ ಬೈ 2πr, ಫೋರ್ಸ್ ಬಿಟ್ವೀನ್ ದೆಮ್ ಇಂಟು 2πr, ಝೀರೋ. ವರ್ಕ್ ಡನ್ ಏನು? ಯಾಕೆ ಹೇಳಿ ಅದು? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅದು, ಅದಕ್ಕೋಸ್ಕರ. ಇಫ್ ಎನ್ ಆಲ್ಫಾ ಪಾರ್ಟಿಕಲ್ ಆ್ಯಂಡ್ ಎ ಪ್ರೋಟಾನ್ ಆರ್ ಎಕ್ಸಲರ್, ಗೊತ್ತಾಯ್ತಾ? ಇದು ಹಿಂಗೆ ಹೇಳ್ತಾ ಇದ್ದೀನಲ್ಲ, ಅರ್ಥ ಆಯ್ತಲ್ಲ? ಚಾರ್ಜಿನ ಸುತ್ತ ಇನ್ನೊಂದು ಚಾರ್ಜ್ ರೌಂಡ್ ಓಡಿಸ್ತೀವಿ ಅಂತಾನೆ, ಝೀರೋ ವರ್ಕು. ಇಫ್ ಎನ್ ಆಲ್ಫಾ ಪಾರ್ಟಿಕಲ್ ಆ್ಯಂಡ್ ಎ ಪ್ರೋಟಾನ್ ಆರ್ ಎಕ್ಸಲರೇಟೆಡ್ ಫ್ರಮ್ ರೆಸ್ಟ್, ಒಂದು ಆಲ್ಫಾ ಪಾರ್ಟಿಕಲ್ಲು ಮತ್ತೊಂದು ಪ್ರೋಟಾನ್ನ ಎಕ್ಸಲರೇಟೆಡ್ ಫ್ರಮ್ ರೆಸ್ಟ್ ಬೈ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 1 ಮೆಗಾವೋಲ್ಟ್. 1 ಮೆಗಾವೋಲ್ಟ್ ಅಂದರೆ ಏನು? 10⁶ ವೋಲ್ಟ್ಸು. ಅಷ್ಟು ವೋಲ್ಟೇಜ್ ಕೊಟ್ಟು ಒಂದು ಪ್ರೋಟಾನ್ನ ಒಂದು ಎಲೆಕ್ಟ್ರಾನ್ನ ಎಕ್ಸಲರೇಟ್ ಮಾಡಿದ್ದೀವಿ. ದೆನ್ ದ ರೇಷೋ ಆಫ್ ದೇರ್ ಕೈನೆಟಿಕ್ ಎನರ್ಜೀಸ್ ವಿಲ್ ಬಿ. ಹಾಗಿದ್ರೆ ಅವುಗಳ ಕೈನೆಟಿಕ್ ಎನರ್ಜಿಯ ರೇಷೋ ಏನಾಗುತ್ತೆ? ರೇಷೋ ಆಫ್ ದೇರ್ ಕೈನೆಟಿಕ್ ಎನರ್ಜೀಸ್ E1/E2 ಮಾಡೋಣ. E1/E2 ಏನರಪ್ಪ ಆಗುತ್ತೆ? mv² m1v1² ಡಿವೈಡೆಡ್ ಬೈ m2v2². ಕರೆಕ್ಟಾ? ದೇ ಆರ್ ಎಕ್ಸಲರೇಟೆಡ್ ಫ್ರಮ್ ದ ಸೇಮ್ ಪೊಟೆನ್ಷಿಯಲ್ ಅಂತ ಹೇಳ್ತಾನೆ. ಸೇಮ್ ಪೊಟೆನ್ಷಿಯಲಿಂದ ಎಕ್ಸಲರೇಟ್ ಆಗಿದೆ ಅಂದರೆ q1v ಡಿವೈಡೆಡ್ ಬೈ q2v. ವಿ ಕ್ಯಾನ್ಸಲ್ಲ, q1v q2v. ಹಾಗಿದ್ರೆ ನನಗೆ ಬೇಕಾಗಿರೋದೇನಪ್ಪ? ಏನು ಕೇಳ್ತಾ ಇದ್ದಾರೆ ಅವರು? ದ ರೇಷೋ ಆಫ್ ದೇರ್ ಕೈನೆಟಿಕ್ ಎನರ್ಜಿ ಹಾಫ್ m1v1² ಬೈ ಹಾಫ್ m2v2² ಈಸ್ ರೇಷೋ ಆಫ್ ದೇರ್ ಚಾರ್ಜಸ್. ಎಷ್ಟು ರೇಷೋ ಆಫ್ ದೇರ್ ಚಾರ್ಜಸ್? ಸೇಮಾ? ಆಲ್ಫಾ ಪಾರ್ಟಿಕಲ್ ಆ್ಯಂಡ್ ಪ್ರೋಟಾನ್. ಆಲ್ಫಾ ಪಾರ್ಟಿಕಲ್ಲಿನ ಮೇಲೆ 2e, ಪ್ರೋಟಾನ್ ಮೇಲೆ e. ಎಷ್ಟಾಯಿತು? 2:1. 1/2 ಇದೆಯಲ್ಲ ಅಲ್ಲಿ. 2 ಇದೆಯಲ್ಲ. 2 ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ಈಚ್ ಅದರ್. 2 ಎಲೆಕ್ಟ್ರಾನ್ಗಳು ಒಂದರ ಕಡೆಗೆ ಒಂದು ಬರ್ತಾವ ಹಂಗೆ ಬರ್ತಾನೆ ಇರ್ತಾವ, ಡಿಕ್ಕಿ ಹೊಡಿತಾವ, ರಿಪೆಲ್ ಆಗ್ತವೆ. ಸೊ ಒಟ್ಟು ಬರ್ತಾ ಇದ್ದಾವೆ. ಅವುಗಳಿಗೆ ಯಾರೋ ಒದ್ದುಬಿಟ್ಟಿದ್ದಾರೆ. ಅವುಗಳ ಕೈನೆಟಿಕ್ ಎನರ್ಜಿ ಖರ್ಚಾಗೋ ತನಕ ಬರ್ತವೆ. ಸ್ಲೋ ಆಗಿ ಯಾವಾಗ ಅವರು ಒದ್ದ ಕೈನೆಟಿಕ್ ಎನರ್ಜಿ ಇವರಿಬ್ಬರ ನಡುವಿನ ರಿಪಲ್ಸಿವ್ ಪೊಟೆನ್ಷಿಯಲ್ ಎನರ್ಜಿಗೆ ಈಕ್ವಲ್ ಆಗುತ್ತೋ ಅಲ್ಲಿವರೆಗೂ ಬಂದು ನಿಂತ್ಕೊಂಡು ವಾಪಸ್ ಹೋಗ್ತಾರೆ. ಕರೆಕ್ಟಾ? ಅಷ್ಟೇ ತಾನೇ ಆಗೋದು ಅಲ್ವಾ? ಯಾಕೆಂದರೆ 2 ಎಲೆಕ್ಟ್ರಾನ್ಗಳ ನಡುವೆ ಏನಿರುತ್ತೆ ಹೇಳಿ? ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಅದೊಂದು 100 ಜೂಲ್ ಇರುತ್ತೆ. ನೀನು 100 ಜೂಲಿಂದ ಒದ್ದೆ ಅಂತ ಇಟ್ಕೋ, ಅವಾಗೇನಾಗುತ್ತವೆ ಅವೆರಡು, ಅವುಗಳ ನಡುವಿನ ಎನರ್ಜಿ 100 ಜೂಲ್ ಆಗೋ ತನಕ ಬರ್ತವೆ. ಅಂದರೆ ಯಾವ ದೂರದಲ್ಲಿ ಇಟ್ಟರೆ ಅವುಗಳ ನಡುವೆ 100 ಜೂಲ್ ಇರುತ್ತೆ. ಎಷ್ಟು ದೂರದಲ್ಲಿ ಚಾರ್ಜ್ಗಳನ್ನು ಇಟ್ಟರೆ, ನಾನು ಇಷ್ಟು ದೂರದಲ್ಲಿ ಇಡ್ತೀನಿ, 100 ಜೂಲ್ ಪೊಟೆನ್ಷಿಯಲ್ ಎನರ್ಜಿ ಇದೆ ಇವುಗಳ ನಡುವೆ, ಬಿಟ್ಬಿಡ್ತೀನಿ, ಓಡೋಗ್ತವೆ. ಯಾರೋ ಆ ಕಡೆಯಿಂದ ಒದ್ರು, ಎಷ್ಟರಿಂದ ಒದ್ರು? 100 ಜೂಲ್ನಿಂದ ಒದ್ರು. ಅವಾಗೇನಾಗುತ್ತೆ ಅವೆರಡು ಹತ್ತಿರ ಬರ್ತವೆ. ಎಲ್ಲಿ ತನಕ ಹೇಳಿ? ಮೊದಲೆಲ್ಲಿದ್ವಲ್ಲ AB, ಅಲ್ಲಿಗೆ ಬರ್ತವೆ, ಇಲ್ಲಿ ತನಕ ಬರೋಲ್ಲ. ಅಲ್ಲಿ ತನಕ ಬಂದು ಮತ್ತೆ ವಾಪಸ್ ಹೊರಟೋಗ್ತವೆ. ಸೊ ದ ಎನರ್ಜಿ ಗಿವನ್ ಬೈ ಯು ದೇರ್ will be equal to the potential energy. So kinetic energy given by the electrons to approach each other will be equal to the potential energy between them. ಅರ್ಥ ಆಯ್ತಾ? ಎಸ್, ಅವೆರಡು ಬರ್ತಾ ಇದ್ದಾವಂತೆ ಅಟ್ ಈಕ್ವಲ್ ಡಿಸ್ಟೆನ್ಸಸ್. ಎತ್ತಾಗೋಯ್ತದು. ಓಕೆ, ದ ವೆಲಾಸಿಟಿ ಆಫ್ 10⁶ ಮೀಟರ್ ಪರ್ ಸೆಕೆಂಡ್. ಯಾವ ಸ್ಪೀಡಲ್ಲಿ ಬರ್ತಾ ಇದ್ದಾವೆ? ದೇ ಆರ್ ಕಮಿಂಗ್ ಅಟ್ ದ ವೆಲಾಸಿಟಿ ಆಫ್ 10⁶ ಮೀಟರ್ ಪರ್ ಸೆಕೆಂಡ್. ವಾಟ್ ವಿಲ್ ಬಿ ದ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆಫ್ ಅಪ್ರೋಚ್? ಅರ್ಥ ಆಯ್ತಾ? ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆಫ್ ಅಪ್ರೋಚ್ ಅಂದರೆ ಅಷ್ಟು ಸ್ಪೀಡಲ್ಲಿ ಬಂದಂಥವು ಎಷ್ಟು ದೂರ ತನಕ ಬಂದು ವಾಪಸ್ ಹೋಗ್ತವೆ ಅಂತ.
ಅರ್ಥ ಆಯ್ತಾ? ಸೊ ಎಷ್ಟು ದೂರದಲ್ಲಿ ನಿಂತಿದ್ದಿದ್ರೆ ಅವುಗಳ ನಡುವಿನ ಪೊಟೆನ್ಷಿಯಲ್ ಎನರ್ಜಿ ಇವುಗಳ ಕೈನೆಟಿಕ್ ಎನರ್ಜಿಗೆ ಸಮ ಆಗ್ತಿತ್ತು ಅಂತ ನೋಡ್ಕೋಬೇಕು. ಸೊ ಎಲೆಕ್ಟ್ರಾನ್ಸ್ ಟು ಎಲೆಕ್ಟ್ರಾನ್ಸ್, ಇದೇ ಇಕ್ವೇಷನ್ನು m1v1² ಬೈ m2v2² ಈಸ್ ಈಕ್ವಲ್ ಟು q1v ಬೈ q2v. ಓಕೆ, ದೇ ಆರ್ ಕಮಿಂಗ್ ಟು ಈಚ್ ಅದರ್. ಅವೆರಡು ಒಟ್ಟೊಟ್ಟಿಗೆ ಬರ್ತಾ ಇದ್ದಾವೆ. ಇಲ್ಲಿ ಪೊಟೆನ್ಷಿಯಲ್ ಗೊತ್ತಾ ಅವರಿಬ್ರದ್ದು ಪೊಟೆನ್ಷಿಯಲ್ ಗೊತ್ತೇನ್ರಾ? ಫಸ್ಟ್ ಒಂದು ಕೆಲಸ ಮಾಡೋಣ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ಈಸ್ ಈಕ್ವಲ್ ಟು ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್. ಪೊಟೆನ್ಷಿಯಲ್ ಎನರ್ಜಿ ಬಿಟ್ವೀನ್ ಟು ಎಲೆಕ್ಟ್ರಾನ್ಸ್ ನೋಡೋಣ. ಕೆ ಇ ಇಂಟು ಇ ಮೈನಸ್ ಇ ಇಂಟು ಮೈನಸ್ ಇ ಅಲ್ವೇನಮ್ಮ ಅದು? ಅಲ್ವಾ? ಎರಡು ಎಲೆಕ್ಟ್ರಾನ್ಸ್ ತಾನೇ, ಬರೀತೀನಿ ಬಿಡು ಯಾಕೆ. ಮೈನಸ್ ಇ ಇಂಟು ಮೈನಸ್ ಇ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಈಸ್ ಆರ್. ಇದೇ ನಿಮ್ಮ ಕ್ಲೋಸೆಸ್ಟ್ ಅಪ್ರೋಚ್ ಡಿಸ್ಟೆನ್ಸ್. ಅರ್ಥ ಆಯ್ತಾ? ಈಸ್ ಈಕ್ವಲ್ ಟು ಏನರಪ್ಪ mv² ಬೈ 2. ಸರಿ ತಾನೆ? ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸು mv² ಬೈ 2ನ 2mv² ಬೈ 2ನ ಹೇಳಿ. ಕೈನೆಟಿಕ್ ಎನರ್ಜಿ ಒಬ್ರದ್ದಲ್ಲ ಅಲ್ಲಿರೋದು, ಇವರಿಬ್ಬರ ಕೈನೆಟಿಕ್ ಎನರ್ಜಿ ಇವರಿಬ್ಬರ ಪೊಟೆನ್ಷಿಯಲ್ ಎನರ್ಜಿಗೆ ಸಮ ಅಲ್ವಾ? ಒಂದು ಎಲೆಕ್ಟ್ರಾನ್ ಬರ್ತಾ ಇರೋದು, ಒಂದು ಎಲೆಕ್ಟ್ರಾನ್ ನಿಂತ್ಕೊಂಡೈತೆ, ಇನ್ನೊಂದು ಎಲೆಕ್ಟ್ರಾನ್ ಓಡ್ ಬರ್ತಾ ಇದೆ, ಹಂಗಿಲ್ವಲ್ಲ ಇದು. ಬೋತ್ ಎಲೆಕ್ಟ್ರಾನ್ಸ್ ಆರ್ ಕಮಿಂಗ್ ಟುವರ್ಡ್ಸ್ ಈಚ್ ಅದರ್. ಇಟ್ ಮೀನ್ಸ್ ವಾಟ್ ಈಸ್ ದೇರ್ ಟೋಟಲ್ ಕೈನೆಟಿಕ್ ಎನರ್ಜಿ? 2mv² ಬೈ 2. ಸರಿನಾ? ಹೋಯ್ತಾ? ಸೊ ನಾವು ರಿಮೈನಿಂಗ್ ಥಿಂಗ್ ಈಸ್ ಡಿಸ್ಟೆನ್ಸ್ ಆಫ್ ಅಪ್ರೋಚ್ ಬೇಕು ನನಗೆ. ಆರ್ ಈಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡೋಣ. ಇದನ್ನೆಲ್ಲ ಆಚೆ ಕಳಿಸ್ಬಿಡಿ. ಕೆ ಇ ಸ್ಕ್ವೇರ್ ಡಿವೈಡೆಡ್ ಬೈ mv². ಹೌದಾ? ಕರೆಕ್ಟಾ? ಓಕೆ. ಕೆ ಈಸ್ 9 ಇಂಟು 10⁻⁹. ಇ ಈಸ್ 1.6 ಇಂಟು 10⁻⁻19 ಹೋಲ್ ಸ್ಕ್ವೇರ್. ಯಾರಾಗ ಭಾಳ ಚೆನ್ನಾಗಿ ಇಂಕ್ ಹಾಕಿದ್ದೀರ ಕಣ, ಚೆನ್ನಾಗಿ ಬರೀತಾ ಇದ್ದೀವಿ. 9 ಇಂಟು 10⁻⁻31 kg ಇಂಟು ವೆಲಾಸಿಟಿ ಎಷ್ಟರಮ್ಮ? 10⁻⁶ ಸ್ಕ್ವೇರ್. ಮಾಡ್ರಪ್ಪ, 9 ಹೋಗುತ್ತೆ, ಇಲ್ಲಿ 1.6 ಉಳಿಯುತ್ತೆ, ಇಂಟು 10⁻⁻19 2 19 38 ಮೈನಸ್ 38 ಪ್ಲಸ್ 9 ಮೈನಸ್ 20 29 ಮೈನಸ್ 29 ಪ್ಲಸ್ 31 ಪ್ಲಸ್ 2 ಪ್ಲಸ್ 2 ಪ್ಲಸ್ 12 ಮೈನಸ್ 12 ಎಷ್ಟಾಯಿತು? -10. ಭಾಳ ಚೆನ್ನಾಗಿ ಬಂತು. ಆ್ಯಂಗ್ಸ್ಟ್ರಾಮ್ 1.6 ಇಂಟು 10⁻⁻10 ಮೀಟರ್ಸ್ ಇದೆಯಾ? 2.56 ಬರುತ್ತಾ? ಓಯ್ 1.6 ಸ್ಕ್ವೇರ್ ಅಲ್ಲನೋ? ಅಯ್ಯೋ ನಿಮ್ಮ 2.56 ಇಂಟು 10⁻⁻10 ಮೀಟರ್ಸ್. ಇದು 2.5 ಆ್ಯಂಗ್ಸ್ಟ್ರಾಮು ಅಂತಿದೆ ಅಲ್ವಾ? 2.5 ಆ್ಯಂಗ್ಸ್ಟ್ರಾಮ್ ಅಂದ್ರೇನು? ಒಂದು ಹೈಡ್ರೋಜನ್ ಆಟಮಿನ ಸೈಜ್ ಎಷ್ಟಿರುತ್ತೆ? ಅರ್ಧ ಆ್ಯಂಗ್ಸ್ಟ್ರಾಮ್ ಇರುತ್ತೆ, ಹಾಫ್ ಆ್ಯಂಗ್ಸ್ಟ್ರಾಮ್. ಡಯಾಮೀಟ್ರು 1 ಆ್ಯಂಗ್ಸ್ಟ್ರಾಮ್. ಅಂದರೆ ಒಂದು ಹೈಡ್ರೋಜನ್ ಆಟಮ್ ಎಷ್ಟು ದೊಡ್ಡ ಉಂಡೆನೋ ಅದು 1 ಆ್ಯಂಗ್ಸ್ಟ್ರಾಮ್. 2.5 ಆ್ಯಂಗ್ಸ್ಟ್ರಾಮ್ ಅಂದ್ರೇನು? 1 ಪ್ಲಸ್ ಅರ್ಧ, ಇಷ್ಟು ಹತ್ರ ಬರ್ತವೆ ಅಂತ ಆಯಿತು. ಅರ್ಥ ಆಯ್ತಾ? ಹತ್ತತ್ರ ಇದು ನೈಟ್ರೋಜನ್ ಆಟಮ್ಮಿನ ರೇಡಿಯಸ್ಸಿಗೆ ಸಮ ಮೋಸ್ಟ್ಲಿ, ಆಲ್ಮೋಸ್ಟ್. ಕಾರ್ಬನ್ನು ನೈಟ್ರೋಜನ್ ಅಲ್ಲ, ಸಾರಿ, ಸೋಡಿಯಮ್ಮಿನ ಸೈಜಿಗೆ ಸಮ ಇರುತ್ತೆ. ಅಷ್ಟು ಹತ್ತಿರ ಬಂದು ವಾಪಸ್ ಹೋಗ್ತಾವಂತೆ. ಇನ್ನೂ ಮಜಾ ಗೊತ್ತಾ ನಿಮಗೆ? ಕೈನೆಟಿಕ್ ಎನರ್ಜಿನ ಜಾಸ್ತಿ ಮಾಡಿ ಇಷ್ಟು ಹತ್ತಿರ ಬಂದು ವಾಪಸ್ ಹೋಗ್ತಾವ, ಇನ್ನೂ ಜಾಸ್ತಿ ಮಾಡಿ ಇಷ್ಟು ಹತ್ತಿರ ಬಂದು ವಾಪಸ್ ಹೋಗ್ತವೆ, ಇನ್ನೂ ಜಾಸ್ತಿ ಮಾಡಿ ಇಷ್ಟು ಹತ್ತಿರ ಬಂದು ವಾಪಸ್ ಹೋಗ್ತವೆ, ಇನ್ನೂ ಜಾಸ್ತಿ ಮಾಡಿ ಇಷ್ಟು ಹತ್ತಿರ ಬಂದು ವಾಪಸ್ ಹೋಗ್ತವೆ, ಇನ್ನೂ ಜಾಸ್ತಿ ಮಾಡಿ ಈ ಎಲೆಕ್ಟ್ರಾನು ಹೋಗಿ ಪಕ್ ಅಂತ ಸೇರ್ಕೊಳ್ತವೆ. ಯಾವಾಗ ಅವುಗಳ ನಡುವಿನ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆಫ್ ಅಪ್ರೋಚ್ 10⁻⁻15 ಮೀಟರ್ಸ್ಗೆ ರೀಚ್ ಆಗುತ್ತೋ, ಯಾವಾಗ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ ಅಥವಾ ಪ್ರೋಟಾನ್ಸ್ 10⁻⁻15 ಮೀಟರ್ ಅಂದರೆ ಏನಂತಾರೆ ಅದನ್ನ? ಒಂದು ಫರ್ಮಿ ಅಂತಾರೆ. ಏನಂತಾರೆ? ಒಂದು ಫರ್ಮಿ. ಅಷ್ಟು ಹತ್ತಿರಕ್ಕೆ ಎಲೆಕ್ಟ್ರಾನ್ಗಳು ಬರಬಲ್ಲವೋ ಆವಾಗ ಬಂದವು ವಾಪಸ್ ಹೋಗಲ್ಲ. ಅಷ್ಟು ಹತ್ತಿರಕ್ಕೆ ಅವೆರಡು ಬಂದ್ಬಿಟ್ಟು ಅಂದರೆ ಅವುಗಳ ನಡುವೆ ಏನು ಬರುತ್ತೆ ಗೊತ್ತಾ? ಸ್ಟ್ರಾಂಗ್ ಫೋರ್ಸ್ ಬಂದ್ಬಿಡುತ್ತೆ. ಏನು ಬರುತ್ತೆ? ನಾನು ನೀನು ಪಾಸಿಟಿವ್ ಚಾರ್ಜು ದೂರ 1 ಫರ್ಮಿಗಿಂತ ದೂರ ಇದ್ವಿ ಅಂದರೆ ಏನಾಗ್ತೀವಿ ಹೇಳಿ?
ರಿಪೆಲ್ ಆಗ್ತೀವಿ. ಒನ್ ಫರ್ಮಿಗಿಂತ ಹತ್ತಿರ ಬಂದುಬಿಟ್ವಿ ಅಂದರೆ ನಾವಿಬ್ಬರು ಬೇರೆ ಬೇರೆ ಆಗೋದೇ ಇಲ್ಲ, ಯಾವನು ಬರೋಕ್ಕಾಗಲ್ಲ ನಮ್ಮನ್ನು ಬೇಡ ಪಡಿಸೋಕ್ಕೆ. ಅರ್ಥ ಆಯ್ತಲ್ಲ? ದಟ್ ಈಸ್ ದ ಬ್ಯೂಟಿ, ಸ್ಟ್ರಾಂಗ್ ಫೋರ್ಸ್. ಅರ್ಥ ಆಗುತ್ತಾ? ಅದಕ್ಕೇ ಪ್ರೋಟಾನ್ ಒಟ್ಟಿಗೆ ಹೆಂಗೆ ಸಂಸಾರ ಮಾಡ್ತಾಯಿದೆ ನ್ಯೂಕ್ಲಿಯಸ್ ಒಳಗೆ. ನ್ಯೂಕ್ಲಿಯಸ್ ಒಳಗಡೆ ಎಷ್ಟು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ. ಕಾರ್ಬನ್ ನ್ಯೂಕ್ಲಿಯಸ್ ತಗೋ, 6 ಪ್ರೋಟಾನು 6 ನ್ಯೂಟ್ರಾನು. 6 ಪ್ರೋಟಾನ್ಗಳು ಏನು ಭಾರಿ ಚೆನ್ನಾಗಿದ್ದಾವಲ್ವಾ, ಯಾವನು ಬ್ರೇಕ್ ಮಾಡೋಕ್ಕಾಗಲ್ಲ ಅದನ್ನು, ಅಷ್ಟು ಸ್ಟ್ರಾಂಗ್ ಇದ್ದಾವೆ. ಮತ್ತು ಪ್ರೋಟಾನ್ ಏನು ಮಾಡ್ಬೇಕು ಹೇಳಿ? ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಏನಾಗಬೇಕು? ಒಬ್ಬರನ್ನ ಕಂಡ್ರೆ ಒಬ್ರು ಹೇಟ್ ಮಾಡಬೇಕು. ಆದರೆ ಎಷ್ಟು ಟೈಟಾಗಿ ಪ್ಯಾಕ್ ಆಗಿದ್ದಾವೆ ಅಂದರೆ ಅವ್ರನ್ನ ಹಿಡಿದಿಟ್ಟಿರೋ ಫೋರ್ಸ್ ಇನ್ನು ಹೆಂಗಿರಬೇಕು, ಎಷ್ಟು ಬಿಗಿಯಾಗಿ ಪ್ಯಾಕ್ ಆಗಿರಬೇಕು. ಅದು ಪ್ರೋಟಾನ್ ಒಂದಕ್ಕೊಂದು ಹೋಗದಿದ್ದಂಗೆ. ಕರೆಕ್ಟಾ? ಯಾಕೆ ಕಾರ್ಬನ್ ನ್ಯೂಕ್ಲಿಯಸ್ ಯಾಕೆ ಆಗಿದೆ ಅಂತಂದರೆ ಆ 6 ಪ್ರೋಟಾನ್ಗಳು ಒಂದು ಫರ್ಮಿಗಿಂತಲೂ ಕಡಿಮೆ ಡಿಸ್ಟೆನ್ಸಿಗೆ ಒಟ್ಟಿಗೆ ಬಂದು ಸೇರಿಕೊಂಡು ಕೂಡಲೇ ಪಕ್ಕಂತ ಒಂದು ಫ್ಯಾಮಿಲಿಯಾಗಿ ಹೋಗಿದ್ದಾವೆ, ಮುಗಿದೋಯ್ತು. ಅವು ಇನ್ನು ಬೇರೆ ಆಗಲ್ಲ. ಅರ್ಥ ಆಯ್ತಾ? ಯಾವನಾರು ಬಂದು ಅದನ್ನ ಸಪ್ರೇಟ್ ಮಾಡಿಬಿಟ್ಟ ಒಂದು ಫರ್ಮಿಗಿಂತ ಜಾಸ್ತಿ ಅಂದರೆ ಇನ್ನು ನಿನ್ನ ಪಾಡ್ ನಿನಗೆ, ಅವ್ರ ಪಾಡ್ ಅವ್ರಿಗೆ ರಿಪೆಲ್ ಆಗಿ ಹೊರಟೋಗ್ತವೆ. ಸೊ ಅಲ್ಲಿಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಿನ ರೇಂಜು ಎಲ್ಲಿವರೆಗೆ? ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಎಲ್ಲಿವರೆಗೆ? ಕೂಲಮ್ಸ್ ಲಾ ಹೇಳುತ್ತೆ ಇನ್ಫಿನಿಟಿವರೆಗೆ ಅಂತ ಹೇಳುತ್ತೆ. 0 ತನಕ ಬರ್ಬೋದು ನೀನು ಅಂತ ಹೇಳುತ್ತೆ. 0 ತನಕ ಬರೋಕ್ಕಾಗಲ್ಲ. 1 ಫರ್ಮಿ ತನಕ ಬಂದೆ ಅಂದರೆ ಅಲ್ಲಿಂದ ಮುಂದೆ ಬೇರೆಯೇ ಫಿಸಿಕ್ಸು, ಅಲ್ಲಿಂದ ಮುಂದೆ ಬೇರೆಯೇ ಆಟ ಇದೆ ಅಲ್ಲಿ. ಗೊತ್ತಾಯ್ತಾ? ಅಲ್ಲಿಗೆ ಬಂದು ಕೂಡಲೇ ನೀನು ಸ್ಟ್ರಾಂಗ್ ಫೋರ್ಸಿಗೆ ಬಂದುಬಿಡುತ್ತೆ. ಈ ರೂಮ್ ಒಳಗೆ ಹೊರಗೆ ಬರೋ ತನಕ ನೀನು ನಾನು ಬೇರೆ, ರೂಮ್ ಒಳಗೆ ಬಂದೆ ನೀನು ನಮ್ಮನೆಯವನು ಅಷ್ಟೇ. ದಟ್ಸ್ ಆಲ್. ದಟ್ ಈಸ್ ದ ಕೇಸ್ ಆಫ್ ನ್ಯೂಕ್ಲಿಯಸ್ ಚಾಪ್ಟರ್. ನ್ಯೂಕ್ಲಿಯಸ್ ಚಾಪ್ಟ್ರಲ್ಲಿ ಬರುತ್ತಲ್ಲ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಬರುತ್ತಲ್ಲ, ಪ್ರಾಪರ್ಟೀಸ್ ಆಫ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಇದು ಎಲ್ಲ ಜಾತಿಯ ಫೋರ್ಸ್ಗಳಿಗಿಂತ ಸಂಪೂರ್ಣ ಭಿನ್ನವಾದ ಫೋರ್ಸ್ ಅದು. ನೋಡಿ, ಈ ಪ್ರಾಬ್ಲಮಲ್ಲಿ ನಾವು ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆಫ್ ಅಪ್ರೋಚನ್ನು ನಾವು ವರ್ಕೌಟ್ ಮಾಡ್ತಾಯಿದ್ದೀವಿ. ಇಷ್ಟು ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆಫ್ ಅಪ್ರೋಚ್ ಬರಬೇಕು ಅಂದರೆ ಎಲೆಕ್ಟ್ರಾನ್ಗಳ ಕೈನೆಟಿಕ್ ಎನರ್ಜಿ ಎಷ್ಟಿರಬೇಕು ಅಂತ ಒಬ್ಬ ವಿಜ್ಞಾನಿ ಯೋಚನೆ ಮಾಡ್ತಾನೆ. ನೀವೇ ಮಾಡಿ, ವಾಟ್ ಮಸ್ಟ್ ಬಿ ದ ಕೈನೆಟಿಕ್ ಎನರ್ಜಿ ಬಿಟ್ವೀನ್ 2 ಎಲೆಕ್ಟ್ರಾನ್ಸ್ ಇಫ್ ದೇರ್ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆಫ್ ಅಪ್ರೋಚ್ ಈಸ್ 10⁻⁻15. ಮಾಡ್ರ ಕೈನೆಟಿಕ್ ಎನರ್ಜಿ ಈಸ್ ಎಷ್ಟಿರಬೇಕು? 9 × 10⁻⁹ into 1.6 into 10⁻⁹ -19 whole square divided by what is the closest distance of approach? 10⁻⁻15 meters. ಆಯಿತಾ? ಮಾಡ್ರಿ ನೋಡೋಣ. 2.56 into 9 into 10⁻⁻19 38 9 ಹೋದರೆ 29 -29 + 15 14 ಪ್ಲಸ್ 14 ಅಲ್ಲ, ಮೈನಸ್ ಅಲ್ಲಮ್ಮ, ಇದು ಮೇಲೋಗುತ್ತೆ. -29. ಓಕೆ, -14. 2.56 into 9 into 10⁻⁻19 ಎಷ್ಟಾಯ್ತು ನೋಡಿ ಇದು. ಇದನ್ನು ಮಲ್ಟಿಪ್ಲೈ ಮಾಡ. 2.56 into 9 9 2 18 19 20 ಅಪ್ರಾಕ್ಸಿಮೇಟ್ಲಿ 20ನಾ? 23.0 ಬೇಡ, 23 ಮಾಡ್ಕತ್ಲ ಹೋಗಲಿ. 23 into 10⁻⁻14 ಜೂಲ್. ಇದನ್ನು 1.6 into 10⁻⁻19 ಇಂದ ಡಿವೈಡ್ ಮಾಡು. ಇದು ಜೂಲ್ನಲ್ಲಿ ಇರುತ್ತೆ. ಇ ವಿ ಕನ್ವರ್ಟ್ ಮಾಡ್ಬೇಕಲ್ಲ, ಎಲೆಕ್ಟ್ರಾನ್ ವೋಲ್ಟ್ಸಿಗೆ ಕನ್ವರ್ಟ್ ಮಾಡಿ. ಎಷ್ಟು ಬರುತ್ತೆ ನೋಡಿ. 9 ಇಂದ 1.6 ಮಲ್ಟಿಪ್ಲೈ ಮಾಡೋ ಬರುತ್ತೆ. 1.5. 19 4 ಹೋದರೆ 5. 10⁵ ಇ ವಿ ಅಂದರೆ 1.5 ಇಂಟು ಇದನ್ನು 1.5 ಅಂತ ಹೇಳೋದ್ರ ಬದಲಾಗಿ 10⁵ ಬರುತ್ತಾ? 10⁶ ಮಾಡಬೇಕಲ್ಲ ಇದನ್ನ. 150. 15 ಇಂಟು 10⁶ ಇಲ್ಲ, 0.15 ಇಂಟು 10⁶ ಇ ವಿ. ಅಲ್ಲಿಗೆ 0.1 MEV ಬರುತ್ತೆ. ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್. ಎಷ್ಟು MEV? ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್. 1 EV ಅಂದರೆ ಗೊತ್ತಲ್ಲ, KEV ಅಂದರೆ ಗೊತ್ತಲ್ಲ, 1000 EV. ಮೆಗಾ EV ಅಂದರೆ 10 ಲಕ್ಷ EV. ಕರೆಕ್ಟಾ? ನೀನು ಎಲೆಕ್ಟ್ರಾನ್ಗಳನ್ನ ಅಷ್ಟು ಕ್ಲೋಸೆಸ್ಟ್ ಡಿಸ್ಟೆನ್ಸಿಗೆ ಕೊಡಬೇಕು ಅಂದರೆ ಎಷ್ಟು ವೋಲ್ಟ್ಸ್ ಕೊಡಬೇಕು ಅಂತ ಆಯ್ತು ಅಲ್ಲಿಗೆ. ಎಷ್ಟು? ಅದನ್ನು 1.5 ಅಂತಲೇ ಇಟ್ಕೋಬೇಡ ಅಂತ ಹೇಳಲ್ಲ ನಾನು. 1.5 ಇಂಟು 10⁵ ಅಂದರೆ ಲಕ್ಷ. 1.5 ಇಂಟು ಲಕ್ಷ ಅಂದರೆ 1.5 ಲಕ್ಷ, 1.5 ಲಕ್ಷ. 1.5 ಲಕ್ಷ ವೋಲ್ಟ್ಸ್ ಕೊಡಬೇಕು.
2 ಎಲೆಕ್ಟ್ರಾನ್ ತರಬೇಕಲ್ಲ ನೀನು. 2 ಎಲೆಕ್ಟ್ರಾನ್ ಅಷ್ಟು ಕ್ಲೋಸೆಸ್ಟ್ ಡಿಸ್ಟೆನ್ಸಿಗೆ ತರಬೇಕು ಅಂದರೆ ಅಷ್ಟು ಇ ವಿ ಕೊಡಬೇಕು. ಅಷ್ಟು ಇ ವಿ ಕೊಡ್ಬೇಕು. ಹೆಂಗೆ ಕೊಡ್ತೀಯಾ? ಅಷ್ಟು ವೋಲ್ಟ್ಸ್ ಕೊಡಬೇಕು. ಎಷ್ಟು ವೋಲ್ಟ್ಸ್ ಕೊಡಬೇಕು ಅಂತಾಯಿತು? 1.5 ಲಕ್ಷ ವೋಲ್ಟ್ ಕೊಟ್ಟರೆ ಅವೆರಡು ಅಷ್ಟು ಹತ್ತಿರಕ್ಕೆ ಬರ್ತಾವೆ. ಅಲ್ಲಿಗೆ ನೀನು 2 ಪ್ರೋಟಾನ್ಗಳನ್ನು ಅಥವಾ 2 ಎಲೆಕ್ಟ್ರಾನ್ಗಳನ್ನ ಸೇರಿಸಿ ಒಂದು ನ್ಯೂಕ್ಲಿಯಸನ್ನು ಸೃಷ್ಟಿ ಮಾಡ್ತೀನಿ ಅಂದರೆ ಅಷ್ಟು ಕೆಟ್ಟ ವೋಲ್ಟೇಜನ್ನು ಕೊಡಬೇಕಾಗತ್ತೆ. ಅದು ಅಷ್ಟು ಸುಲಭಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ತಾರೆ ಅದಕ್ಕೆ? ಹೈಯೆಸ್ಟ್ ಕೈನೆಟಿಕ್ ಎನರ್ಜಿ ಕೊಡ್ತಾರೆ. ಹೈಯೆಸ್ಟ್ ಕೈನೆಟಿಕ್ ಎನರ್ಜಿ ಹೆಂಗೆ ಕೊಡ್ತಾರೆ? ಹೀಟ್ ಮಾಡ್ತಾರೆ. ಗ್ಯಾಸು ಚೆನ್ನಾಗಿ ಹೀಟ್ ಮಾಡೋದು. ಎಷ್ಟರ ಮಟ್ಟಿಗೆ ಹೀಟ್ ಮಾಡಬೇಕು ಅಂದರೆ 10⁸ ಕೆಲ್ವಿನ್ ತನಕ ಹೀಟ್ ಮಾಡಬೇಕು. ಗೊತ್ತಾಯ್ತಾ? ಇದು ಗ್ಯಾಸು, ಇದೊಂದು ಪ್ಲಾಸ್ಟಿಕ್ಕು, ಇದರಲ್ಲಿ ಎಲೆಕ್ಟ್ರಾನ್ಸ್ ಇದೆ. ಇದರಲ್ಲಿರೋ ಎಲೆಕ್ಟ್ರಾನ್ ಇನ್ನು ಹೀಟ್ ಮಾಡಿದ್ರೆ ಲಿಕ್ವಿಡ್ ಆಗುತ್ತೆ, ಇನ್ನೂ ಹೀಟ್ ಮಾಡಿದ್ರೆ ಗ್ಯಾಸ್ ಆಗುತ್ತೆ, ಇನ್ನೂ ಹೀಟ್ ಮಾಡಿದರೆ ಪ್ಲಾಸ್ಮಾ ಆಗುತ್ತೆ. ಆ 10⁻1 ಮೆಗಾ ಇ ವಿನಷ್ಟು ಎಲೆಕ್ಟ್ರಾನ್ಗಳಿಗೆ ಎನರ್ಜಿ ಬರಬೇಕು. ಒಂದೊಂದು ಎಲೆಕ್ಟ್ರಾನಿಗೆ ಅಷ್ಟು ಎನರ್ಜಿ ಬರಬೇಕು ಅಂದರೆ ನಾನೇನು ಮಾಡಬೇಕು ಗೊತ್ತಾ? ಇದನ್ನ ಪ್ಲಾಸ್ಮಾ ಮಾಡಬೇಕು. ಪ್ಲಾಸ್ಮಾ ಅಂತಂದರೆ ಅದು ಎಲ್ಲಿರುತ್ತೆ ಗೊತ್ತಾ? ಈ ಪ್ರಪಂಚದಲ್ಲಿ ಎಲ್ಲೂ ಇರೋಲ್ಲ, ಸೂರ್ಯನ ಗರ್ಭದಲ್ಲಿರುತ್ತೆ. ಅದು ಸೂರ್ಯನ ಹತ್ರ ಹೊಳೆಯುತ್ತಲ್ಲ, ಕಣ್ಣಾಗಿ ನೋಡೋಕ್ಕಾಗಲ್ಲ ನೋಡಿ ಅದು. ದಟ್ ಪಾರ್ಟ್ ಈಸ್ ಪ್ಲಾಸ್ಮಾ. ಅಲ್ಲಿ ಗ್ಯಾಸು ಇರೋಲ್ಲ, ಲಿಕ್ವಿಡ್ ಇರೋಲ್ಲ, ಸಾಲಿಡ್ ಇರೋಲ್ಲ, ಎವ್ರಿಥಿಂಗ್ ಈಸ್ ಪ್ಲಾಸ್ಮಾ ದೇರ್. ದಟ್ ಈಸ್ ಕಾಲ್ಡ್ ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್. ಅದನ್ನೇನಂತಾರೆ? 4th ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕರೀತಾರೆ ಅದನ್ನ. ಅದು ಏನೂ ಅಲ್ಲ, ಅದೊಂಥರ ಕಲಿಸ್ಕೊಂಡು ಹೋಗಿರ್ತಾವೆ ಎಲ್ಲ ಅದರಲ್ಲಿ. ಜೋರಾಗಿ ಓಡಾಡ್ತಿರ್ತವೆ, ಹಿಂಗೆ ಓಡಾಡ್ತಿರ್ತವೆ. ಅವು ಹಿಂಗೆ ಓಡಾಡ್ತಿರ್ಬೇಕಾದ್ರೆ ಹತ್ತಿರ ಎಲ್ಲಿಗೆ ಬರ್ದಂಗೆ ಬರ್ತವೆ? 10⁻⁻15 ಮೀಟ್ರ್ ತನಕನೂ ಬರೋ ಸಾಧ್ಯತೆ ಉಂಟು. ಬಂದ್ವಾ ಟಕ್ ಅಂತ ಒಂದು ಹೀಲಿಯಂ ಆಟಮ್ ಆಗುತ್ತೆ. 2 ಹೈಡ್ರೋಜನ್ ಮಾಲಿಕ್ಯೂಲ್ಸು ತುಂಬ ಸ್ಪೀಡಾಗಿ ಹಿಂಗೆ ಸೂರ್ಯನ ಒಳಗೆ ಕೋರ್ ಒಳಗಡೆ ಅಷ್ಟು ಹೈ ಟೆಂಪ್ರೇಚರಲ್ಲಿ ತುಂಬ ಸ್ಪೀಡಾಗಿ ಓಡ್ ಬರ್ತಾ ತುಂಬ ಹತ್ರ ಬಂದ್ವು ಅಂದರೆ ಏನಾಗ್ತವೆ ಹೇಳಿ? 4 ಹೈಡ್ರೋಜನ್ ಆಟಮ್ಗಳು ಹತ್ತಿರ ಬಂದ್ವು ಅಂದರೆ ಏನಾಗುತ್ತೆ? ಒಂದು ಹೀಲಿಯಂ ಆಟಮ್ ಆಗುತ್ತೆ. ಟಕ್ ಅಂತ ಸೇರ್ಕೊಳ್ಳೋದು ಒಂದು ಹೀಲಿಯಂ ಆಟಮ್ ಆಗೋದು. ಈ ಪ್ರೋಸೆಸ್ನಲ್ಲಿ ಏನಾಗುತ್ತೆ? ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ವಿಲ್ ಬಿ ರಿಲೀಸ್ಡ್. ಈ ಥರ ನ್ಯೂಕ್ಲಿಯಸ್ ಫಾರ್ಮ್ ಆಯಿತು ಅಂದ್ಕೂಡ್ಲೇ ಅವೇನಾಗ್ತವೆ ಹೇಳಿ? ಒಂದು ಭಯಂಕರ ಎನರ್ಜಿನ ರಿಲೀಸ್ ಮಾಡ್ತವೆ. ಆ ಭಯಂಕರ ಎನರ್ಜಿನೇ ಬಿಸಿಲು. ಅಲ್ಲೈತೆ ನೋಡಿ, ಅರ್ಥ ಆಯ್ತಾ? ಅದ್ಭುತವಾದ ಪ್ರಪಂಚ ಇದು. ಬರೀ ಕೂಲಮ್ಸ್ ಲಾನಿಂದ ಹಿಡಿದು ಎಲ್ಲಿ ತನಕ ಹೋಗ್ಬೋದು ನೋಡಿ. ಇದ್ರದ್ದು ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆಫ್ ಅಪ್ರೋಚಿಂದ ನಮ್ಮ ಸ್ಟ್ರಾಂಗ್ ಫೋರ್ಸ್ಗಳ ತನಕ ಹೋಗಿ, ಸ್ಟ್ರಾಂಗ್ ಫೋರ್ಸ್ಗಳಿಂದ ಥರ್ಮೋ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಗೆ ಹೋಗಿ ಸ್ಟಾರ್ ಲೈಟಿಗೆ ತನಕ ಬರುತ್ತೆ. ಸನ್ಲೈಟ್, ದ ಹೋಲ್ ಯೂನಿವರ್ಸ್ ಈಸ್ ರನ್ನಿಂಗ್ ಥ್ರೂ ದಿಸ್, ಓನ್ಲಿ ಡಿಪೆಂಡಿಂಗ್ ಅಪಾನ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ನಿಂದ ಇಡೀ ಯೂನಿವರ್ಸಿನ ಎಂಟೈರ್ ಡೈನಮಿಕ್ಸನ್ನೇ ಹೇಳ್ಬೋದು ನಾವು. ಏನು ನಡೀತಾ ಇದೆ, ಸ್ಟಾರ್ಗಳಲ್ಲಿ ಏನು ನಡೀತಾ ಇದೆ ಅನ್ನೋದಕ್ಕೆ ಒಂದು ಇದಿದು. Three charges -q, Q and -q are placed respectively at equal distances on a straight line. -q, Q plus q, -q. If the potential energy of the system of 3 charges is 0, then what is the ratio of q is to q? So ಏನಂತ ಕೇಳ್ತಾ ಇದ್ದಾರೆ ಅವರು? 3 charges are there. There are 3 charges, q ಅಲ್ಲ -q, -q plus q and -q all are on a straight line. ಎಲ್ಲವೂ ಸ್ಟ್ರೈಟ್ ಲೈನ್ ಇದ್ದಾವೆ. ಇಡೀ ಸಿಸ್ಟಮಿನ ಪೊಟೆನ್ಷಿಯಲ್ ಎನರ್ಜಿ 0 ಅಂತ ಹೇಳ್ತಾರೆ. ಹಾಗಿದ್ರೆ q is to q ಏನಾಗತ್ತಪ್ಪ ಅಂತ ಕೇಳ್ತಾರೆ. Q is to small q, what will be its value? ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಹೋಲ್ ಸಿಸ್ಟಮ್ ಈಸ್ 0 ಅಂದರೆ ನಾವು ಅದರದ್ದು ಹೋಲ್ ಸಿಸ್ಟಮಿನ ಪೊಟೆನ್ಷಿಯಲ್ ಎನರ್ಜಿನ ಮೊದಲು ಬರ್ಕೋಬೇಕಾಗತ್ತೆ. ಏನಾಯ್ತು? ಮುಂದಕ್ಕೆ ಹೋಯ್ತಾ? ಅದಕ್ಕೆ ಸುಮ್ಮನೆ ಇರೋಕ್ಕಾಗಲ್ಲ ಅಂತೇನು? ಈಗ ಪೊಟೆನ್ಷಿಯಲ್ ಎನರ್ಜಿ 0 ಅಂದರೆ ಈಗ ನಾವೇನು ಮಾಡ್ಬೇಕು ಗೊತ್ತಾ? ಈ ಮೂರದ್ದು ಪೊಟೆನ್ಷಿಯಲ್ ಎನರ್ಜಿ ಕಂಡು ಹಿಡ್ಕೋಬೇಕು. ಫಸ್ಟು -q ತಗೊಂಬರೋಕ್ಕೆ ವರ್ಕ್ ಬೇಕಾ? ಇಲ್ಲ, ಬಿಟ್ಬಿಡಿ. Q ತರೋಕ್ಕೆ ಬೇಕಾ ವರ್ಕು? ಬೇಕು. ಅದನ್ನು ಫಸ್ಟ್ ಬರ್ಕೊಳ್ಳೋಣ. ಅದು W1 ಪ್ಲಸ್ W1, ಇದನ್ನು ಸ್ಮಾಲ್ q Q ಅಂತ ಬರ್ಕೋತೀನಿ. ಓಕೆನಾ? W -q Q. ನೆಕ್ಸ್ಟು ಇದನ್ನು ತರಬೇಕೀಗ.
ಇದನ್ನು ತರಬೇಕು ಅಂದರೆ ಈ ಜಾಗದಲ್ಲಿ ಏನಾಗುತ್ತೆ, ಡಬ್ಲ್ಯೂ ಇದನ್ನು ಈ ಥರ ಬರ್ಕೋತೀನಿ ನಾನು, ವಿ ಇದನ್ನು ಎ ಬಿ ಸಿ ಅಂತ ಬರೆದ್ಬಿಡ್ತೀನಿ ಕಣಮ್ಮ. ಎ ಬಿ ಸಿ ಅಂತ ಬರೆದ್ರೆ ಇದು ಡಬ್ಲ್ಯೂ ಬಿ ಅಂತ ಕರಿತೀನಿ. ಓಕೆನಾ? ಡಬ್ಲ್ಯೂ ಬಿ ಅಂದ್ರೇನು? ವರ್ಕ್ ಡನ್ ಟು ಬ್ರಿಂಗ್ ಎ ಚಾರ್ಜ್ ಅಟ್ ಬಿ. ಡಬ್ಲ್ಯೂ ಸಿ ಬರಿಬೇಕಾರೆ ಡಬ್ಲ್ಯೂ ಸಿ, ಡಬ್ಲ್ಯೂ ಬಿ ಪ್ಲಸ್ ಡಬ್ಲ್ಯೂ ಸಿ. ಡಬ್ಲ್ಯೂ ಬಿ ಪ್ಲಸ್ ಡಬ್ಲ್ಯೂ ಸಿ ಅಂತಂದರೆ ಏನು ಗೊತ್ತಾ? ಆ್ಯಕ್ಚುಲಿ ಡಬ್ಲ್ಯೂ ಬಿ, ಲೆಟ್ಸ್ ಕ್ಯಾಲ್ಕುಲೇಟ್ ಡಬ್ಲ್ಯೂ ಬಿ. ಕೆ, ವಾಟ್ ಈಸ್ ದ ವ್ಯಾಲ್ಯೂ? ಮೈನಸ್ ಕ್ಯೂ ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ವಾಟ್ ಈಸ್ ದ ಡಿಸ್ಟೆನ್ಸ್? ಈಕ್ವಲ್ ಡಿಸ್ಟೆನ್ಸ್ ಅಪಾರ್ಟ್ ಅಂತ ಹೇಳಿದಾನ. ಹಾಂ, ಆರ್ ಅಂತ ತಗೋತೀರ ಅದನ್ನ. ಆರ್ ಬೈ ಆರ್ ಒಂದಾಯಿತು. ಪ್ಲಸ್ ಡಬ್ಲ್ಯೂ ಸಿ ಮಾಡಬೇಕು ಅಂದರೆ ಈ ಪಾಯಿಂಟ್ ಸಿನಲ್ಲಿ ಇರುವ ಟೋಟಲ್ ಪೊಟೆನ್ಷಿಯಲ್ ವಿ ಸಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಲ್ಲಿಗೆ ತಂದಿರುವಂಥ ಮೈನಸ್ ಚಾರ್ಜನ್ನು ಮಲ್ಟಿಪ್ಲೈ ಮಾಡ್ಬೇಕಲ್ಲೇನಪ್ಪ. ಟೋಟಲ್ ಪೊಟೆನ್ಷಿಯಲ್ ಅಟ್ ಸಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ಒಂದು ಕಡೆ ಸೈಡಲ್ಲಿ ವಿ ಸಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಪ್ಪ. ವಿ ಸಿ ಅಂದ್ರೇನು? ಕೆ ಇಂಟು ಫಸ್ಟ್ ಚಾರ್ಜು ಸಿನಲ್ಲಿ ಪೊಟೆನ್ಷಿಯಲ್ನ ಕ್ರಿಯೇಟ್ ಮಾಡುತ್ತೆ. ಏನರ ಅದು ಮೈನಸ್ ಕ್ಯೂ ಬೈ 2r. ಕರೆಕ್ಟೇನಾ? ಕರೆಕ್ಟ್ ತಾನೆ? ಪ್ಲಸ್ ಕೆ ಇಂಟು ಇದು ಕೂಡ ಅಲ್ಲಿ ಪೊಟೆನ್ಷಿಯಲನ್ನು ಕ್ರಿಯೇಟ್ ಮಾಡುತ್ತೆ. ವಾಟ್ ಈಸ್ ದಟ್? ಕ್ಯೂ ಬೈ ಆರ್. ಒಪ್ಕೊಂಡ್ರಾ? ವಾಟ್ ಈಸ್ ದಟ್? ಅದು ವಿ ಸಿ, ಪೊಟೆನ್ಷಿಯಲ್ ಅಟ್ ಸಿ. ಪೊಟೆನ್ಷಿಯಲ್ ಅಟ್ ಸಿ ಅದು. ಇದು ಖಾಲಿ ಜಾಗ ಇದ್ದಾಗ ಇವನು ಇಲ್ಲಿ ತಂದು ಸಾಮ್ರಾಜ್ಯ ಹಾಕೊಂಡು ಕೂತಿರ್ತಾನೆ, ಇವನು ಅಲ್ಲಿ ತನ್ನ ಸಾಮ್ರಾಜ್ಯ ಹಾಕೊಂಡು ಕೂತಿರ್ತಾನೆ. ಈ ಜಾಗದಲ್ಲಿ ಇವರಿಬ್ಬರದು ಸಾಮ್ರಾಜ್ಯ ಬಂದು ಬಿದ್ದಿರುತ್ತೆ. ಇದಕ್ಕೆ ವಿರುದ್ಧವಾಗಿ ತಾನೇ ಬರೋದು ಮೈನಸ್ ಕ್ಯೂ. ಓಕೆ, ನಾವು ವಿ ಸಿ ಇಂಟು ಮೈನಸ್ ಕ್ಯೂ ಈಗ ಸಬ್ಸ್ಟಿಟ್ಯೂಟ್ ಮಾಡಪ್ಪ. ಕೆ ಇಂಟು ಮೈನಸ್ ಕ್ಯೂ ಬೈ ಆರ್ ಪ್ಲಸ್ ಮೈನಸ್ಸಾ? ಮೈನಸ್, ಹಾಂ, ವಿ ಸಿ ಬರಿತೀನಿ. ವಿ ಸಿ ಬರೆದ್ರೆ ಮೈನಸ್ ಕೆ ಕ್ಯೂ ಬೈ 2r ಪ್ಲಸ್ ಕೆ ಕ್ಯೂ ಬೈ ಆರ್ ಇಂಟು ಕ್ಯೂ. ಸರಿನಾ? ಇಲ್ಲಿ ಕ್ಯೂ ಇದೆ ಅದು. ಈಗೇನಾಗುತ್ತೆ? ಮೈನಸ್ ಕೆ ಕ್ಯೂ ಬೈ ಆರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಕೆ ಕ್ಯೂ ಸ್ಕ್ವೇರ್ ಬೈ 2r ಮೈನಸ್ ಕೆ ಕ್ಯೂ ಬೈ ಆರ್. ಈ ಮೈನಸ್ 2q ಯಾರೂ ಕ್ಯಾನ್ಸಲ್ ಆಗಲ್ಲಲ್ಲೋ. ನಮ್ಮ ಹಣೆ ಬರನೇ ಚೆನ್ನಾಗಿಲ್ಲ. ಎಲ್ಲ ಕ್ಯಾನ್ಸಲ್ ಆಗಬೇಕಲ್ಲ. ಅಲ್ಲ ಆಯಿತು, ಇದೇನಾರು ಕ್ಯಾನ್ಸಲ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಹೋಗ್ಲಿ ಬಿಡು, ಬೇಡ. ಈಸ್ ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ ನೋಡ್ರಪ್ಪ. ಕೆ ಕ್ಯೂ ಸ್ಕ್ವೇರ್ ಬೈ 2r ಮೈನಸ್ 2kq ಬೈ ಆರ್ ಈಸ್ ಈಕ್ವಲ್ ಟು 0. ಕರೆಕ್ಟೇನಪ್ಪ? ಈಕ್ವಲ್ ಟು 0 ಅಂದರೆ ಇವೆರಡನ್ನು ಸಿಂಪ್ಲಿಫೈ ಮಾಡಬೇಕು. ಅಲ್ಲಿಗೆ ಕೆ ಕ್ಯೂ ಸ್ಕ್ವೇರ್ ಬೈ 2r ಈಸ್ ಈಕ್ವಲ್ ಟು 2kq ಬೈ ಆರ್. ಕೇನು ಹೋಗುತ್ತೆ, ಆರು ಹೋಗುತ್ತೆ, ಕ್ಯೂನು ಹೋಗುತ್ತೆ. ಅಲ್ಲಿಗೆ ಏನು ಉಳಿತು? ಕ್ಯೂ ಬೈ 2 ಈಸ್ ಈಕ್ವಲ್ ಟು 2q ಉಳಿತು. ಕರೆಕ್ಟಾ? ಇವನು ಕೇಳ್ತಾ ಇರೋದು ಏನನ್ನ? ಕ್ಯಾಪಿಟಲ್ ಕ್ಯೂ ಬೈ ಸ್ಮಾಲ್ ಕ್ಯೂ ಕೇಳ್ತಾನೆ. ಇಲ್ಲಿ ಈ ಕಡೆ ಕಳಿಸ್ರಿ. ಇದು 1/4 ಆಗುತ್ತೆ. ಅರ್ಥ ಆಯ್ತಾ? ಹೋಗೋಣ ಮುಂದೆ.
ಎ ಪಾಯಿಂಟ್ ಚಾರ್ಜ್ ಬರ್ಕೋತಿದ್ದೀರಾ? ಬರ್ಕೊಂಡಾಯ್ತಾ? A point charge Q is surrounded by 8 identical charges at distances R as shown in the figure. ಒಂದು ಸ್ಮಾಲ್ ಕ್ಯೂನ ಅದ್ರ ಸುತ್ತಲೂ ಚಾರ್ಜ್ಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಅದು ಈಕ್ವಲ್ ಡಿಸ್ಟೆನ್ಸಸ್ಸಲ್ಲಿದೆ. ಅಂದರೆ ಅದೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಇದಾವಲ್ಲ ನಾವೆಲ್ಲ. ಹಾಗಿದ್ದರೆ ಹೌ ಮಚ್ ವರ್ಕ್ ಈಸ್ ಡನ್ ಬೈ ದ ಫೋರ್ಸಸ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ರಿಪಲ್ಷನ್ ವೆನ್ ದ ಪಾಯಿಂಟ್ ಚಾರ್ಜ್ ಅಟ್ ದ ಸೆಂಟರ್ ಈಸ್ ರಿಮೂವ್ಡ್ ಟು ಇನ್ಫಿನಿಟಿ? How much work is done by the forces of electrostatic repulsion? ಎಷ್ಟು ವರ್ಕ್ ಆಗುತ್ತೆ ವೆನ್ ದ ಪಾಯಿಂಟ್ ಚಾರ್ಜ್ ಅಟ್ ದ ಸೆಂಟರ್ ಈಸ್ ರಿಮೂವ್ಡ್ ಟು ಇನ್ಫಿನಿಟಿ? ಈಗ ನಾವು ಆ ರಿಂಗ್ ಇದೆಯಲ್ಲ, ಆ ರಿಂಗಿಗೆ ಇನ್ಫಿನಿಟಿಯಿಂದ ಒಂದು ಚಾರ್ಜನ್ನು ತಂದು ಹಾಕೋದಕ್ಕೆ ಎಷ್ಟು ಎನರ್ಜಿ ಬೇಕೋ ಅಲ್ಲಿ ಆಲ್ರೆಡಿ ಇರೋದನ್ನು ತಗೊಂಡು ಇನ್ಫಿನಿಟಿಗೆ ಒಯ್ಯೋಕ್ಕೂ ಅಷ್ಟೇ ಎನರ್ಜಿ ಬೇಕು. ಅರ್ಥ ಆಯ್ತಾ? ಬೋತ್ ಆರ್ ಸೇಮ್. ನಾವೀಗ ಏನು ಮಾಡಬೇಕು ಅಂದರೆ ಆ ರಿಂಗಿನ ಸೆಂಟ್ರ್ನಲ್ಲಿ ಎಷ್ಟು ಎನರ್ಜಿ ಇದೆ, ಪೊಟೆನ್ಷಿಯಲ್ ಎನರ್ಜಿ ಇದೆ ಅಂತ ಕಂಡುಹಿಡ್ಕೋಬೇಕು. ಗೊತ್ತಾಯ್ತಾ? ಆ ರಿಂಗಿನ ಸೆಂಟರ್ನಲ್ಲಿ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇದೆ? ಕೆ ಕ್ಯೂ ಬೈ ಆರು. ಒಂದು ಚಾರ್ಜಿಂದ ಕೆ ಕ್ಯೂ ಬೈ ಆರ್. ಕ್ಯೂ ಪೊಟೆನ್ಷಿಯಲ್ ಎನರ್ಜಿ ಕೇಳ್ತಾ ಇದ್ದೀನಿ ನಾನು. ಕ್ಯೂ ಇಂಟು ಕ್ಯೂ ಬೈ ಆರು, ಕರೆಕ್ಟಾ? ಒಬ್ಬರಿಂದ ಅಂಥವು ಎಷ್ಟಿದ್ದಾವೆ? 8 ಇದ್ದಾವೆ. ಸೊ ಏನಾಗತ್ತಲ್ಲಿ 8kq² ಬೈ ಆರ್, ಕರೆಕ್ಟಾ? ಅದು ಅಷ್ಟೇ ಆನ್ಸರು. ಇದೆಯಾ ಅಲ್ಲಿ? ಇದೆಯಲ್ಲ ಅಲ್ಲಿ 8q² ಬೈ 4πε0 ಆರ್ ಅಷ್ಟೇ. ಅರ್ಥ ಆಯ್ತಾನಾ? ಬರೆಯೋದೇ ಮಾಡಿದ್ದು ಹಂಗೆ ಹೇಳ್ಬೋದು. ದ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಬಿಟ್ವೀನ್ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆಫ್ 1 ಆಂಗ್ಸ್ಟ್ರಾಮ್ ಈಸ್. ಮಾಡ್ತೀರಾ? 1 ಆಂಗ್ಸ್ಟ್ರಾಮ್ನಷ್ಟು ದೂರದಲ್ಲಿರುವ ಒಂದು ಪ್ರೋಟಾನ್ ಮತ್ತು ನ್ಯೂಟ್ರಾನಿನ ನಡುವೆ ಎಷ್ಟು ಸಪರೇಷನ್ ಇದೆ? ಅದು ಹೈಡ್ರೋಜನ್ ಆಟಮ್ ಕಣ. ಹೈಡ್ರೋಜನ್ ಆಟಮ್ ಅದು. ಒಂದು ಪ್ರೋಟಾನ್ ಅಂದ್ರೇನು? ಹೈಡ್ರೋಜನ್ ನ್ಯೂಕ್ಲಿಯಸ್ಸು ಏನಿರುತ್ತೆ? ಹೈಡ್ರೋಜನ್ ನ್ಯೂಕ್ಲಿಯಸ್ಸಲ್ಲಿ ಸಿಂಗಲ್ ಪ್ರೋಟಾನ್ ಇರುತ್ತೆ, ಕರೆಕ್ಟಾ? ಅದರ ಸುತ್ತಲೂ ಎಲೆಕ್ಟ್ರಾನ್ ಸುತ್ತರಿತಾ ಇರುತ್ತೆ. ಸೊ ಇಟ್ಸ್ ಎಸ್ ಹೈಡ್ರೋಜನ್ ನ್ಯೂಕ್ಲಿಯಸ್. ಹೈಡ್ರೋಜನ್ ಆಟಮ್ ಅದು. ಹೈಡ್ರೋಜನ್ ಆಟಮ್ ರೇಡಿಯಸ್ ಎಷ್ಟಿರುತ್ತೆ? 1 ಆಂಗ್ಸ್ಟ್ರಾಮ್ ಅಪ್ರಾಕ್ಸಿಮೇಟ್ಲಿ, ಕರೆಕ್ಟಾ? ಹಾಗಿದ್ರೆ ಎನರ್ಜಿ ಫಸ್ಟ್ ಆರ್ಬಿಟಿಂದು -13.6 EV. ಬೇಡ ನಾನು ವರ್ಕ್ ಮಾಡ್ತೀನಿ ಅಂದರೆ ಮಾಡ್ಕೋ, ಯಾರು ಬೇಡ ಅಂತ. ವರ್ಕ್ ಮಾಡೇ ನೋಡೋಣ, ಯಾಕೆ ಬೇಕು ಅಲ್ವಾ? ಏನಂತೀರಾ? ಆಯಿತು. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀಯಾ ಎನರ್ಜಿನ? ಸಪ್ರೇಷನ್ ಆಫ್ 1 ಆಂಗ್ಸ್ಟ್ರಾಮ್ ಅಂತ ಹೇಳ್ತಾರೆ. ವಿ ಇಂಟು ಇನಾ? ಆಯಿತು. ke² ಬೈ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್, ಕರೆಕ್ಟಾ? ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್ ಆಗಿರೋದ್ರಿಂದ ಇದನ್ನು ಕೆ ಇಂಟು -e ಇಂಟು +e ಡಿವೈಡೆಡ್ ಬೈ ಆರ್ ಇಂಟು ಅಷ್ಟೇ ಆಯ್ತಲ್ಲ, ಸರಿ ಹೋಯ್ತಿದ್ದು ಬಿಡಿ, ಮತ್ತಿನ್ನೇನಿಲ್ಲ. ಅಲ್ಲಿಗೆ 9 ಇಂಟು 10⁻9 ಇಂಟು e² 1.6 ಇಂಟು 10⁻19² ಡಿವೈಡೆಡ್ ಬೈ 1 ಆಂಗ್ಸ್ಟ್ರಾಮ್ ಅಂದರೆ 10⁻−10. ಇದು ಜೂಲ್ನಲ್ಲಿ ಬರುತ್ತೆ, ನೆನ್ಪಿಟ್ಕೋ. ಇದು ಎಲ್ಲಿ ಬರುತ್ತಿದೋ? ಜೂಲ್ನಲ್ಲಿ ಬರುತ್ತೆ. ಇದನ್ನು ಡೈರೆಕ್ಟಾಗಿ ಎಲೆಕ್ಟ್ರಾನ್ 1.6 ಇಂಟು 10⁻−19 ಡಿವೈಡ್ ಮಾಡಿಬಿಟ್ಟ ಅಂದರೆ ಇವಿನಲ್ಲೇ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಅಲ್ಲಿ ಒಂದು ಹೋಯ್ತಾ? ಸೊ ರಿಮೈನಿಂಗ್ ಈಸ್ 16 144. ಅದೇ ಬರೋದಂಗಾರೆ 144 ಇಂಟು 10⁻−19 +9 -10 ಕೆಳಗಡೆನೂ -10 ಹೋಯ್ತಾ? 144 EV ಮೈನಸ್ 14.4 14.4 EV 13.6 ಅಲ್ಲ ಇದು ನಿಂತ್ಕೊಂಡಿರೋ ಚಾರ್ಜ್ಗಳು. ಹೈಡ್ರೋಜನ್ ಆಟಮಲ್ಲಿ ನಿಂತ್ಕೊಂಡಿಲ್ಲವು,
ದೇ ಆರ್ ಮೂವಿಂಗ್, ಹಂಗಾಗಿ ಎನರ್ಜಿ ಚೇಂಜ್ ಆಗುತ್ತೆ. ಅದಕ್ಕೆ ಮಾಡಿಬಿಡೋಣ ಅಂತ ಹೇಳಿದ್ದು. 2 ಪಾಸಿಟಿವ್ ಚಾರ್ಜಸ್ ಬರ್ಕೊಂಡ್ರೆ ಇದು 2 ಪಾಸಿಟಿವ್ ಪಾಯಿಂಟ್ ಚಾರ್ಜಸ್ ಆಫ್ 12 and 5 microcoulombs, 12 micro 5 micro ಆರ್ ಪ್ಲೇಸ್ಡ್ 10 ಸೆಂಟಿಮೀಟರ್ ಅಪಾರ್ಟ್ ಇನ್ ಏರ್. ಅವೆರಡು 10 ಸೆಂಟಿಮೀಟರ್ ದೂರದಲ್ಲಿ ಗಾಳಿಲಿಟ್ಟಿದ್ದೀವಿ. ಆಗಿದ್ದಾಗ ವರ್ಕ್ ನೀಡೆಡ್ ಟು ಬ್ರಿಂಗ್ ದೆಮ್ 4 ಸೆಂಟಿಮೀಟರ್ ಕ್ಲೋಸರ್, ಅವುಗಳನ್ನು ಮತ್ತಷ್ಟು 4 ಸೆಂಟಿಮೀಟರ್ನಷ್ಟು ಹತ್ತಿರ ತರಬೇಕು ಅಂದರೆ ಎಷ್ಟು ಬೇಕಪ್ಪ ಅಂತ ಕೇಳ್ತಾರೆ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರೀಗ? ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು. ಅವೆರಡರ ನಡುವೆ ಮೊದಲು ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಇತ್ತು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಫಸ್ಟ್ ಇದ್ದದ್ದು ಎಷ್ಟು, ನೆಕ್ಸ್ಟು 4 ಸೆಂಟಿಮೀಟ್ರ್ ತರಲಿಕ್ಕೆ ಎಷ್ಟು ಬೇಕು ಅಂತ ನಿನಗೆ ಗೊತ್ತಾಗಬೇಕು. ಅಂದರೆ 4 ಸೆಂಟಿಮೀಟ್ರ್ ಇದ್ದಾಗ ಎಷ್ಟು ನೋಡ್ಕೋಬೇಕು. ಈಗ 20 ನನ್ನ ಹತ್ರ ಎನರ್ಜಿ ಇದೆ, ನನಗೆ 20 ಹಿಂಗಿದ್ದಾಗ 20 ಇದೆ, ಹಿಂಗೆ ತಂದಾಗ 25 ಆಗುತ್ತೆ. ಎಷ್ಟು ಎನರ್ಜಿ ಬೇಕು ನನಗೆ ಅಂದರೆ 5 ಬೇಕು ಅಲ್ವಾ? ಸೊ ಫೈನಲ್ ಎನರ್ಜಿ ಮೈನಸ್ ಇನಿಷಿಯಲ್ ಎನರ್ಜಿ ಕಳೆದ್ರೆ ನಿಮಗೆ ಎಷ್ಟು ಎನರ್ಜಿ ಬೇಕು ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಾ? So what we need to do is first you calculate what is the potential energy between them in the beginning. What are the charges? ಎಷ್ಟು? 12.5 and 12 and 5. So E1 is K 12 into 5 into 10 to the power of minus 12. ಕರೆಕ್ಟಾ? ಕೆ Q1 Q2 ಬೈ ಆರ್. ಎಷ್ಟು ದೂರ ಇದಾವೆ ಅವೆರಡು? 10 ಸೆಂಟಿಮೀಟರ್ ಅಪಾರ್ಟ್. 10 to the power of 2 minus 2. 9 into 10 to the power of 9 into 12 60 into 10 to the power of minus 12 divided by 10 into 10 to the power of minus 2. 10 60, 6 9 54 ಇಂಟು 10 to the power of minus 12 ಪ್ಲಸ್ 9 ಮೈನಸ್ 3 ಮೈನಸ್ 3 ಪ್ಲಸ್ 2 ಮೈನಸ್ 1, ಅಲ್ಲಿಗೆ 5.4 ಆಗುತ್ತೆ. ಕರೆಕ್ಟಾ? ಎಷ್ಟಾಯ್ತಾ? 5.4 ಜೂಲ್ ಬಂತಾ? ಫಸ್ಟ್ ಎನರ್ಜಿ ಬಂತಿಷ್ಟು. ಸೆಕೆಂಡ್ ಎನರ್ಜಿ ನೋಡ್ಕೊಳ್ಳೋಣ. E2 ಈಸ್ ಈಕ್ವಲ್ ಟು ಕೆ ಇಂಟು 12 ಇಂಟು 5 ಇಂಟು 10 to the power of minus 12 ಇಂಟು ಡಿವೈಡೆಡ್ ಬೈ ವಾಟ್ ಈಸ್ ದಿಸ್ ಡಿಸ್ಟೆನ್ಸ್? 4 ಸೆಂಟಿಮೀಟರ್ ಕ್ಲೋಸರ್ ಅಂದರೆ ಎಷ್ಟಾಗುತ್ತೆ? 10 4 ಸೆಂಟಿಮೀಟ್ರ್ನಷ್ಟು ಹತ್ತಿರ ತರಬೇಕು ಅವೆರಡನ್ನು. ಅಂದರೆ ಏನರ್ಥ? 6 ಸೆಂಟಿಮೀಟ್ರ್ ಆಗುತ್ತೆ ಅವುಗಳ ನಡುವಿನ ಡಿಸ್ಟೆನ್ಸು. ಏನಾಗತ್ತೆ? ಅವರಿಬ್ಬರ ನಡುವೆನೇ 4 ಸೆಂಟಿಮೀಟ್ರ್ ಇಡಬೇಕು ಅಂತಿದ್ದಾರೋ, ಅವೆರಡನ್ನು 4 ಸೆಂಟಿಮೀಟ್ರ್ ತರಲಿಕ್ಕೆ ಎಷ್ಟು ಬೇಕು ಅಂತಿದ್ದಾರ? ಹಾಂ, ದ ವರ್ಕ್ ನೀಡೆಡ್ ಟು ಬ್ರಿಂಗ್ ದೆಮ್ 4 ಸೆಂಟಿಮೀಟರ್ ಕ್ಲೋಸರ್. ಮೊದಲಿಗಿಂತ 4 ಸೆಂಟಿಮೀಟರ್ ಹತ್ರ ಅಂತ. ಮೊದಲಿಗಿಂತ 4 ಸೆಂಟಿಮೀಟರ್ ಹತ್ರ ಅಂದರೆ 6 ಸೆಂಟಿಮೀಟರ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್. 6 ಇಂಟು 10 to the power of minus 2. 6 ಒಂದಲೇ 6 2 5 10 19 90 90 ಇಂಟು 10 to the power of 9 ಇಂಟು ಮೈನಸ್ 2, ಇದು ಮತ್ತೆ ಅಷ್ಟೇ ಬರುತ್ತೆ. 10 to the power of minus 1, ದಟ್ ಈಸ್ 9 ಜೂಲ್. ಕರೆಕ್ಟಾ? E2 ಈಸ್ 9 ಜೂಲ್. ವರ್ಕ್ ಈಸ್ E2 ಮೈನಸ್ E1 ಮಾಡಿ 9 ಮೈನಸ್ 5.4 3.6 ಇದೆಯಾ? ಆಯಿತಾ?
ಆಯ್ತಾನ ಬರ್ಕೊಂಡು ಟು ಪಾಸಿಟಿವ್ ಆಯ್ತಲ್ಲ ಇದು. ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಎಕ್ಸಿಸ್ಟ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ದ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ 0.5 ಕೂಲಮ್ ಥ್ರೂ ಎ ಡಿಸ್ಟೆನ್ಸ್ ಆಫ್ 2 meter along the direction making an angle 60 degree with the x-axis is 10 joule. Then the magnitude of electric field is how much? See, uniform electric field is along the x-axis, okay, and this is the electric field, and work done in moving a charge 0.5 coulomb through a distance of 2 meter along direction, 2 meter along direction ಮೇಕಿಂಗ್ ಎನ್ ಆ್ಯಂಗಲ್ 60 ಡಿಗ್ರಿ. 2 ಮೀಟರ್ ಎತ್ಕೊಂಬರ್ಬೇಕು, ಮೇಕಿಂಗ್ ಎನ್ ಆ್ಯಂಗಲ್ 60 ಡಿಗ್ರಿ ವಿತ್ ದ ಫೀಲ್ಡ್. ಎಷ್ಟು ಅಂದರೆ 10 ಜೂಲ್ ಅಂತೆ. ಎಷ್ಟಂತೆ? 10 ಜೂಲ್ನಷ್ಟು ವರ್ಕ್ ಆಗಿದೆ. ಹಾಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಎಷ್ಟಾಗ್ತದೆ? ಹೆಂಗೆ ಮಾಡ್ತೀರಾ? ಹೆಂಗೆ ಮಾಡೋದಪ್ಪ ಇದನ್ನು ವರ್ಕ್ ಡನ್ನು? ಡಬ್ಲ್ಯೂ ಅಂತಂದ್ರೇನು? ಇ ಕ್ಯೂನಾ? ಹಾಂ ಆಯಿತು, ವಿ ಕ್ಯೂ ಫೈನ್. ಎಷ್ಟು ಕೂಲಮ್ ಚಾರ್ಜ್ ಅದು? 0.5 ಕೂಲಂಬಾ? ಓಕೆ, ವಿ ಕ್ಯೂ. ಸೊ ವಾಟ್ ಈಸ್ ವಿ ಹಿಯರ್? ವಿ ಇಂಟು ಆರಾ? ಇ ಡಾಟ್ ಆರ್? ಇ ಡಾಟ್ ಆರಾ? ಶೋರ್. ಆ್ಯಕ್ಚುಲಿ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂದರೆ ಇ ಈಸ್ ಈಕ್ವಲ್ ಟು ವಿ ಬೈ ಎಕ್ಸ್ ಮಾಡಬೇಕು, ಕರೆಕ್ಟಾ? ವಿ ಬೈ ಎಕ್ಸ್ ಅಥವಾ ವಿ ಬೈ ಆರ್ ಮಾಡಬೇಕು, ಅಥವಾ ವಿ ಈಸ್ ಈಕ್ವಲ್ ಟು ಇ ಡಾಟ್ ಆರ್ ಮಾಡಬೇಕು, ಅಥವಾ ಇ ಡಾಟ್ ಆರ್ ಅಂದರೆ ಇ ಆರ್ ಕಾಸ್ ಥೀಟಾ ಮಾಡಬೇಕು ಅಂತ ಅರ್ಥ ಅಲ್ವಾ? ಇ ಆರ್ ಕಾಸ್ ಥೀಟಾ ಮಾಡಬೇಕು. ಯಾಕೆಂದರೆ ವೆಕ್ಟರ್ ಪ್ರಾಡಕ್ಟ್ ಯಾವಾಗಲೂ ಏನಾಗಿರುತ್ತೆ ಹೇಳಿ? ಎ ಡಾಟ್ ಬಿ ಈಸ್ ಎ ಬಿ ಕಾಸ್ ಥೀಟಾ. ಮತ್ತು ಇಲ್ಲಿ ಡಿಸ್ಟೆನ್ಸು ನೋಡ್ರಮ್ಮ, ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದ್ರೆ ಇದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಬೇಕು, ಇಲ್ಲ ಅದರ ಅಲಾಂಗ್ ಕೆಲಸ ಮಾಡಬೇಕು. ಡಿಸ್ಪ್ಲೇಸ್ಮೆಂಟ್ ಹಿಂಗಿರ್ಬೇಕು, ಇಲ್ಲ ಹಿಂಗಿರಬೇಕು. ಬಟ್ ಡಿಸ್ಪ್ಲೇಸ್ಮೆಂಟ್ ಹಿಂಗಿದೆ ಅಲ್ವಾ? ಏನು ಮಾಡ್ತೀವಿ ಅವಾಗ? ವಿ ಹ್ಯಾವ್ ಟು ಟೇಕ್ ದ ಕಾಂಪೊನೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್, ಕರೆಕ್ಟಾ? ಕಾಂಪೊನೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ತಗೋಬೇಕಾಗತ್ತೆ. ಸೊ ದಟ್ಸ್ ವೈ ಇಟ್ ಬಿಕಮ್ಸ್ ಇ ಆರ್ ಕಾಸ್ ಥೀಟಾ. ಡಬ್ಲ್ಯೂ ಈಸ್ ಈಕ್ವಲ್ ಟು ಟೆಲ್ ಮಿ ಇ ಆರ್ ಕಾಸ್ ಥೀಟಾ, ಇದೇ ನಿಮ್ಮ ವಿ, ಕರೆಕ್ಟಾ? ಇಂಟು ಕ್ಯೂ. ಈ ವ್ಯಾಲ್ಯೂ ಎಷ್ಟು ಗೊತ್ತಾ? ಗೊತ್ತಿಲ್ಲ. ಈ 10, ಈ ಗೊತ್ತಿಲ್ಲ. ಆರ್ ವ್ಯಾಲ್ಯೂ ಎಷ್ಟಿದೆ? 2 ಮೀಟರ್ಸ್ ಕಾಸ್ 60 ಇಂಟು ಕ್ಯೂ ವ್ಯಾಲ್ಯೂ 0.5 ಕೂಲಂಬ್. ಅಲ್ಲಿಗೆ 2 ಕ್ಯಾನ್ಸಲ್ಲು. ಕಾಸ್ 60 1/2 ಇಂಟು ಇ. ಸೊ ದಿಸ್ ಬಿಕಮ್ಸ್ ಇ ಬೈ 2 ಈಸ್ ಈಕ್ವಲ್ ಟು 10. ಸೊ ಇ ಈಸ್ ಈಕ್ವಲ್ ಟು 20 ನ್ಯೂಟನ್ ಪರ್ ಕೂಲಂಬೋ ಅಥವಾ ವೋಲ್ಟ್ ಪರ್ ಮೀಟರೋ ನೋಡ್ಕೊಳ್ಳಿ ನೀವೇ. ಅರ್ಥ ಆಯ್ತೇನ್ರ ಇದು? ಆ್ಯಕ್ಚುಲಿ ನಾನು ಹಿಂಗೆ ಬರಿಬಾರ್ದಾಗಿತ್ತು ಡಯಾಗ್ರಾಮ್ನ. ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಬರಿಬೇಕಿತ್ತು. ಬರ್ಕತ್ತೀರಾ? ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ. ಯಾಕೆಂದರೆ ವರ್ಕ್ ಹಿಂಗೆ ಮಾಡ್ತೀವಲ್ಲ, ಅಪೋಸಿಟ್ ಮಾಡ್ತೀವಲ್ಲವ ಫೀಲ್ಡಿಗೆ ಅಪೋಸಿಟ್ ಮಾಡಲ್ವ ನಾವು? ಇರಲಿ ಬರ್ಕ, ಏನಾಗಲ್ಲ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದ್ರೆ ಹಿಂಗೆ 2 ಮೀಟ್ರ್ ಎತ್ತಿದ್ದೀವಿ ಅಂತ. ಅಲ್ಲ, ಇವನು ಅಲಾಂಗ್ ಅಂತ ಹೇಳಿದಾನಲ್ಲ, ಬಿಡು, ಅಲಾಂಗ್ ಅಂತ ಹೇಳಿದಾನಲ್ಲ ಅವನೇ. ಸೊ ವಾಟ್ ವಿ ಹ್ಯಾವ್ ರಿಟನ್ ಈಸ್ ರೈಟ್. 13th question. ಅಮ್ಮ, ಚಾರ್ಜಸ್ ಪ್ಲಸ್ ಕ್ಯೂ, ಕ್ವಶನ್ ನಂಬರ್ 13 ನೋಡ್ತಾ ಇದ್ದೀರಾ? ಇನ್ನು ಬರ್ಕಂತಾನೆ ಇದ್ದೀರಾ? ಚಾರ್ಜಸ್ ಪ್ಲಸ್ ಕ್ಯೂ ಮೈನಸ್ 4q and plus 2q are arranged at the corners of an equilateral triangle of side 0.15 meters. If q is 1, then microcoulomb mutual potential energy is how much? ಮಾಡ್ತೀರಾ? ಹೆಂಗೆ ಮಾಡ್ತೀರಪ್ಪ ಇದನ್ನ? ಮ್ಯೂಚುವಲ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕ್ಯೂ
-4q and +2q. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬರೀರಿ. ಇಲ್ಲಿ +q ಇದೆ ಅಲ್ಲನಪ್ಪ, ಇಲ್ಲಿ -4q, ಆಮೇಲೆ +2q. ಸರಿನಾ? ಎ ಬಿ ಸಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟು ಅಂತ? 0.15 ಮೀಟರ್. ಈಗ ಈ ಮೂರರ ಪೊಟೆನ್ಷಿಯಲ್ ಎನರ್ಜಿನ ಕಂಡುಹಿಡಿಬೇಕು. ಹಾಂ, ಕ್ಯೂ ವ್ಯಾಲ್ಯೂ, ಕ್ಯೂ ಅದು 1 ಮೈಕ್ರೋಕೂಲಮ್, ಅಂದರೆ ಇದು 1 ಮೈಕ್ರೋಕೂಲಮ್, 4 ಮೈಕ್ರೋಕೂಲಮ್, 2 ಮೈಕ್ರೋಕೂಲಮ್. ಓಕೆ, ಫಸ್ಟು ಇವನ ಥರಕ್ಕೆ ಏನು ಕತೆ ಆಗುತ್ತೆ ನೋಡ್ಕೊಳ್ಳೋಣ. ಈಗ ಬಿಟ್ಬಿಡಿ. ವರ್ಕ್ ಎ 0, ಕರೆಕ್ಟಾ? ವರ್ಕ್ ಬಿ ನೋಡ್ಕೊ. ವರ್ಕ್ ಬಿ ಏನಾಗುತ್ತೆ? ವರ್ಕ್ ಬಿ ಅಂದರೆ ಇನ್ಫಿನಿಟಿಯಿಂದ ಇದನ್ನು ಇಲ್ಲಿಗೆ ತರಬೇಕು. ವರ್ಕ್ ಆಗುತ್ತಾ ನಿಜವಾಗಿ? ಮಾಡೋಣ. ವರ್ಕ್ ಎಷ್ಟು ಬರುತ್ತೆ ನೋಡೋಣ. ಲೆಟ್ಸ್ ಕ್ಯಾಲ್ಕುಲೇಟ್ ಇಟ್. ಹೌ ಮಚ್? ಎಷ್ಟಪ್ಪ? ಕೆ, ಹಾಂ, 4q², ಕರೆಕ್ಟಾ? -k4q² ಡಿವೈಡೆಡ್ ಬೈ 0.15. ಸರಿನಾ? ಇದನ್ನು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ಬರೆದು ಬಿಡ್ರತ್ತಾಗೆ. 9 × 10⁻⁹ ಮೈನಸ್ 4 × q² ಈಸ್ ಹೌ ಮಚ್? 10⁻⁻6 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 0.15ನ 3/2 ಅಂತ ಬರಲ್ಲ? 3/2ನ ಏನದು? 3/2 ಆಗುತ್ತಾ? 3/20 ಆಗುತ್ತೆ. 3/20 ಆಗುತ್ತೆ. ಬೇಡ ಬರ್ರಪ್ಪ, ಯಾಕೆ ಬೇಕು? 0.15 ಮಾಡಿರಿ. ಎಷ್ಟಾಯ್ತು ನೋಡಿ ಇದು? 5 3 3 -24 × 30 23. ಇದು ಡಬ್ಲ್ಯೂ ಬಿ. ಡಬ್ಲ್ಯೂ ಸಿ ನೋಡ್ರಪ್ಪ, ಇದು ಸ್ವಲ್ಪ ಹುಷಾರ ನೋಡ. ಡಬ್ಲ್ಯೂ ಸಿ ಮಾಡ್ಬೇಕಾದ್ರೆ ಇವ್ರ ಪೊಟೆನ್ಷಿಯಲ್ ಇಲ್ಲಿ, ಇವನ್ ಪೊಟೆನ್ಷಿಯಲ್ ಇಲ್ಲಿ, ಎರಡೂ ಸೇರ್ಕೊಂಡು ಮಾಡ್ಕೋಬೇಕು. ವಿ ಸಿ ಇಂಟು 2q ಮಾಡಬೇಕು. ಹಾಂ, ಇದು -2qನಾ? ಹಾಂ, ಇದಾ? ಓಕೆ ಓಕೆ. ವಾಟ್ ಈಸ್ ವಿ ಸಿ? ಟೆಲ್ ಮಿ. ಕೆ ಫಸ್ಟ್ ಚಾರ್ಜಿಂದು, ಕೆ ಇಂಟು ಕ್ಯೂ ಬೈ 0.15 ಮೈನಸ್ ಕೆ 4q ಡಿವೈಡೆಡ್ ಬೈ 0.15. ಇದು ಟೋಟಲ್ ಪೊಟೆನ್ಷಿಯಲ್ ಇಂಟು 2q. ಇದು +2q ತಾನೆ? ಕೆ ಕಾಮನ್ ತೆಗೋಣ, 0.15 ಕೂಡ ಕಾಮನ್ ತೆಗೋಣ. ಇಲ್ಲಿ 1 ಬರುತ್ತೆ. 1 ಮೀನ್ಸ್ 10⁻⁻6 ಮೈನಸ್ 4 × 10⁻⁻6 ಇಂಟು 2 ಇಂಟು 10⁻⁻6. ಇದು ಡಬ್ಲ್ಯೂ ಸಿ. So total W is equal to WA plus WB plus WC.
-24 ಇಂಟು 10⁻⁻². ಇದೆಷ್ಟಾಗುತ್ತೆ? ಇದೆಷ್ಟಾಗುತ್ತಾ? 3 2 6, 9 6 45, 9 6 54. 0 ಪಾಯಿಂಟ್ ಇದಾ? ಹಾಂ, 36 ಇಂಟು -11. ಇಲ್ಲಿ 10⁻9 ಬಿಟ್ಬಿಟ್ಟಿದ್ದೀರಲ್ಲ. 9 ಇಂಟು 10⁻9 1/4πε0 ಇಂದು 36 ಇಂಟು 10⁻². ಸರಿನಾ? ಅಲ್ಲಿಗೆ 36 24 ಆ್ಯಡ್ ಮಾಡ್ರಪ್ಪ. ಎಷ್ಟು? 50. 50 ಇಂಟು 10⁻² ಜೂಲ್. ಇದೆಯಾ? 60 ಆಗುತ್ತಾ? ಹಾಂ, 60 ಆಗುತ್ತೆ. 0.06 ಅಲ್ವಾ? ಅಲ್ಲ, 0.6 ಅಷ್ಟೇ. 0.6 ಜೂಲ್ ಆಯಿತಾ? ಮೈನಸ್ಸಾ? ಮೈನಸ್ ಪ್ಲಸ್ಸೇ ಇದೆ. ಎಲ್ಲವೂ ಪ್ಲಸ್ಸೇ ಇದ್ದಾವ? ಎಲ್ಲವೂ ಪ್ಲಸ್ಸೇ ಇದ್ದಾವೆ. ಮ್ಯಾಗ್ನಿಟ್ಯೂಡ್ ಕೊಟ್ಟೆ ಅನ್ಸುತ್ತೆ ಬಿಡು. ಯಾಕೆ ನೀವು ವರ್ಕ್ ಹಾಳೆಲ್ಲಿ ಮಾಡ್ಕೊಳ್ಳಲ್ವಾ? ಸೋಂಬೇರಿ. ಯಾಕೆ ಹಾಳೆ ಖರ್ಚಾಗತ್ತೆ ಅಂತ ಕೊಡಿಸ್ಲಾ? ಹಾಂ, a body of mass 1 gram and carrying a charge 10⁻⁻8 coulomb passes through 2 points P and Q. 2 ಪಾಯಿಂಟ್ಗಳ ಮೂಲಕ ಪಾಸ್ ಆಗುತ್ತಂತೆ. ಯಾವುದು? ಒಂದು ಮಾಸ್ 1 ಗ್ರಾಮಿಂದು ಚಾರ್ಜ್ ಇದೆ, ಅದಕ್ಕೆ 2 ಪಾಯಿಂಟ್ಗಳ ನಡುವೆಯಿಂದ ಹೋಗುತ್ತೆ. P and Q ನಡುವೆಯಿಂದ ಹೋಗುತ್ತೆ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಟ್ Q ಈಸ್ 0 volts. ಕ್ಯೂನಲ್ಲಿ ಪೊಟೆನ್ಷಿಯಲ್ ಎನರ್ಜಿ 0 volts. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ Q ಈಸ್ 0. Velocity of the body at Q is 0.2 meter per second and at P is √0.028 meter per second. The potential at point P is ಆಯಿತಾ? ಬರ್ಕೊಂಡ್ರಾ ಇದನ್ನ? ನೆಕ್ಸ್ಟ್ ಪ್ರಾಬ್ಲಮ್ ಓದಿದ್ರಾ? ಓದಿದ್ದು ಕೇಳಿಸ್ಕೊಂಡ್ರಾ? ಅದೇನಿದೆ ನೋಡು. ಎ ಬಾಡಿ ಆಫ್ ಮಾಸ್ 1 ಗ್ರಾಮ್, 1 ಗ್ರಾಮಿನ ಒಂದು ಬಾಡಿ, ಅದು P ಆ್ಯಂಡ್ Q ಅನ್ನೋ 2 ಪಾಯಿಂಟ್ಗಳ ಮೂಲಕ ಪಾಸ್ ಆಗುತ್ತೆ. ಇಟ್ ಪಾಸಸ್ ಫ್ರಮ್ P to Q ಥ್ರೂ 2 ಪಾಯಿಂಟ್ಸ್ P ಆ್ಯಂಡ್ Q. And it has been given that charge value is 10⁻⁻8 coulomb and electrostatic potential at Q is VQ is 0 volts and velocity at Q is VQ is 0.2 meter per second and velocity of the body at P is √0.028 meter per second. Then the potential at P we want to calculate. ವರ್ಕ್ ಎನರ್ಜಿ ಥಿಯರಮ್ಮ? ಎಸ್, ವರ್ಕ್ ಎನರ್ಜಿ ಥಿಯರಮ್ನಲ್ಲಿ ಮಾಡೋಣ ಇವಾಗ. ವರ್ಕ್ ಎನರ್ಜಿ ಥಿಯರಮ್ ಪ್ರಕಾರ ಮಾಡೋಕ್ಕೆ ಹೋದರೆ ಇವೆರಡರ ನಡುವಿನ ಪೊಟೆನ್ಷಿಯಲ್ ಡಿಫರೆನ್ಸ್ VA ಮತ್ತು VB, ಕರೆಕ್ಟಾ? ಸೊ ಚಾರ್ಜ್ ಈಸ್ ಮೂವಿಂಗ್ ಫ್ರಮ್ ಎ ರೀಜನ್ ಆಫ್ VA ಟು VB. ಸೊ VAನಲ್ಲಿ ಏನಿದೆ ಅಂತ ಗೊತ್ತಿಲ್ಲ, VBನಲ್ಲಂತೂ 0 ಇದೆ ಅಂತ ಕೊಟ್ಬಿಟ್ಟಿದ್ದಾರೆ ಅವರು. VQ ಅಲ್ಲ, ಸಾರಿ, ನಾಟ್ AB. ದಿಸ್ ಈಸ್ VP ಆ್ಯಂಡ್ VQ, ರೈಟ್? VQ ಈಸ್ 0, ಇಟ್ ಹ್ಯಾಸ್ ಬಿನ್ ಗಿವನ್ ಆಲ್ರೆಡಿ. ಹಾಗಿದ್ದರೆ ನಾವೀಗ ಏನು ಮಾಡಬೇಕು? ವರ್ಕ್ ಎನರ್ಜಿ ಥಿಯರಮ್ ಪ್ರಕಾರ ವರ್ಕ್ ಡನ್ ಈಸ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತ ತಗೊಂಡ್ರೆ
ವರ್ಕ್ ಡನ್ ಈಸ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತ ತಗೊಂಡ್ರೆ ವರ್ಕ್ ಡನ್ ಈಸ್ ವಿ ಪಿ ಮೈನಸ್ ವಿ ಕ್ಯೂ ಇಂಟು ಕ್ಯೂ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಈಸ್ ಹಾಫ್ ಎಮ್ ಇಂಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಓಕೆ, ಸೊ ನಾವು ವಿ ಪಿ ಮೈನಸ್ ವಿ ಕ್ಯೂನಲ್ಲಿ ವಿ ಕ್ಯೂ 0, ಹಾಗಾಗಿ ದಿಸ್ ಬಿಕಮ್ಸ್ ವಿ ಪಿ ಇಂಟು ಕ್ಯೂ. ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ವಿ ಪಿ ಇಂಟು ಕ್ಯೂ ಈಸ್ ಈಕ್ವಲ್ ಟು ಎಮ್ ಬೈ 2 ಇಂಟು ವಾಟ್ ಈಸ್ ವಿ ಸ್ಕ್ವೇರ್. ಫಸ್ಟ್ ಇನಿಷಿಯಲ್ ವೆಲಾಸಿಟಿ ವಿ ಪಿ ಸ್ಕ್ವೇರ್ ಮೈನಸ್ ವಿ ಕ್ಯೂ ಸ್ಕ್ವೇರ್ ಅಂತ ತಗೊಳ್ರ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರ, ಬರುತ್ತೆ. ವಿ ಪಿ ಈಸ್ ಈಕ್ವಲ್ ಟು ಎಮ್ ಬೈ 2 ಕ್ಯೂ ಇಂಟು ವಿ ಪಿ ಸ್ಕ್ವೇರ್ ಮೈನಸ್ ವಿ ಕ್ಯೂ ಸ್ಕ್ವೇರ್. ವಾಟ್ ಈಸ್ ದ ಮಾಸ್? 1 gram 10 to the power of minus 3 kg divided by 2 into the value of charge is 10 to the power of minus 8 ಕೂಲಂಬ್. ವಿ ಪಿ ಸ್ಕ್ವೇರ್ ಅಂದರೆ 0.028 ಆಗುತ್ತೆ ಅಲ್ವಾ, ಸ್ಕ್ವೇರ್ ರೂಟ್ ಹೋಗುತ್ತಲ್ಲ, ಮೈನಸ್ ವಿ ಕ್ಯೂ ಸ್ಕ್ವೇರ್ ಈಸ್ 0.2 ಇಂಟು 0.2 0.04 0.04 ಮೀಟರ್ ಪರ್ ಸೆಕೆಂಡ್. ಇದನ್ನು ಕೇಳಿರಪ್ಪ, ಎಷ್ಟು ಬರುತ್ತೆ ನೋಡಿ. 0.01 ಮೈನಸ್ಸಾ? ಮೈನಸ್ 0.01 ಅಲ್ಲ, ಇದರಲ್ಲಿ ಇದನ್ನು ಕಳೆದ್ರೂ ಬರ್ಬೋದು. ಒಟ್ಟು 0.01 ಅಂತೂ ಬರುತ್ತೆ ಅಂತ ಗೊತ್ತಾಯಿತು. ಅಂದರೆ ಇದನ್ನು 10 to the power minus 2 ಅಂತ ಬರ್ಕೊಬೋದು ಆರಾಮ್ಸೆ. 0.012 ಇಂಟು 10 to the power of minus 3 ಅಲ್ಲ, ಮತ್ತೆ ಡಿವೈಡೆಡ್ ಬೈ 2 ಬೇರೆ ಇದೆಯಲ್ಲ ಇಲ್ಲಿ. ಅದಕ್ಕೆ ಓವರಾಲ್ ಏನಾಯ್ತು ಹೇಳಿ ನೋಡೋಣ. 10 to the power minus 3 10 to the power minus 8 5ರ 3 ಹೋದ್ರೆ 2 ಕರೆಕ್ಟಾ? ಅಲ್ಲ, 8ರ 3 ಹೋದ್ರೆ ಎಷ್ಟು? 5. ಇದೆಷ್ಟಾಯಿತು? 0.06 ಎಸ್ 0.06 ವೋಲ್ಟ್ಸ್ ಇಂಟು 10 to the power 5. ಅದನ್ನು ಅಂತ ಹಾಕ್ರಿ. 0.123 4 5 600 ವೋಲ್ಟ್ ಆಗುತ್ತೆ ಕಣ. ಮೈನಸ್ಸಾ ಪ್ಲಸ್ಸಾ? ಕ್ಲೋಸೆಸ್ಟ್ ಬರ್ಕ ಆಯಿತಾ? closest distance of approach of an alpha particle, the closest distance of approach of an alpha particle traveling with a velocity v, capital V ಅಂತ ಹೇಳಿ ಸ್ಮಾಲ್ ವಿ ಆಗಬೇಕಿತ್ತು ಅದು, ಟುವರ್ಡ್ಸ್ ಎ ಸ್ಟೇಷನರಿ ನ್ಯೂಕ್ಲಿಯಸ್ ಈಸ್ ಡಿ. ಕ್ಲೋಸೆಸ್ಟ್ ಡಿಸ್ಟೆನ್ಸು ಡಿ ಆಗಿರುತ್ತಂತೆ, ಅದರ ವೆಲಾಸಿಟಿ ವಿ ಆಗಿರುತ್ತಂತೆ. ಬರ್ತಾ ಇರೋದು ಯಾರು? ಆಲ್ಫಾ ಪಾರ್ಟಿಕಲ್.
ಫಾರ್ ದ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಟು ಬಿಕಮ್ d/3 ಟುವರ್ಡ್ಸ್ ಎ ಸ್ಟೇಷನರಿ ನ್ಯೂಕ್ಲಿಯಸ್ ಆಫ್ ಡಬಲ್ ದ ಚಾರ್ಜ್. ಅರ್ಥ ಆಯ್ತಾ? ಒಂದು ಸ್ಟೇಷನರಿ ನ್ಯೂಕ್ಲಿಯಸ್ಗೆ ಡಿ ಬೇಕು, ಅದೇ ಕ್ಲೋಸೆಸ್ಟ್ ಡಿಸ್ಟೆನ್ಸು d/3 ಆಗಬೇಕು ಅಂದರೆ ಯಾರ ನಡುವೆ? ಮೊದಲು ಬಂದಂಥ ಚಾರ್ಜಿಗಿಂತ ಡಬಲ್ ದ ಚಾರ್ಜ್ ಇರಬೇಕು ಅಂಥ ಒಂದು ನ್ಯೂಕ್ಲಿಯಸ್ಸಿಗೆ. ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಆಫ್ ಆಲ್ಫಾ ಪಾರ್ಟಿಕಲ್ ಹ್ಯಾಸ್ ಟು ಬಿ ಹೌ ಮಚ್? ಇದು ಎರಡು ಕೇಸ್ ಇದೆ ಇಲ್ಲಿ. ಈ ಎರಡು ಕೇಸ್ನ ಹೀಗೆ ನೋಡ್ಬೇಕು ನಾವು. ಫಸ್ಟು ಒಂದು ಸ್ಟೇಷನರಿ ನ್ಯೂಕ್ಲಿಯಸ್ ಇದೆ, ಆ ಸ್ಟೇಷನರಿ ನ್ಯೂಕ್ಲಿಯಸ್ಸಿನ ಚಾರ್ಜ್ನ ಕ್ಯೂ ಅಂತ ಇಟ್ಕೊಳ್ಳೋಣ. ಈಗ ಬರ್ತಾ ಇರೋದು ಆಲ್ಫಾ ಪಾರ್ಟಿಕಲ್ಲು, ಡಿಸ್ಟೆನ್ಸು ಕ್ಲೋಸೆಸ್ಟ್ ಅಪ್ರೋಚ್ ಎಷ್ಟಿದೆ ಅಂತ? ಡಿನಷ್ಟಿದೆ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆಫ್ ಅಪ್ರೋಚ್. ಆಲ್ಫಾ ಪಾರ್ಟಿಕಲ್ ಕಮ್ಸ್. ಇದ್ರ ನಡುವೆ ನಾವು ಫಸ್ಟು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಯಾವುದನ್ನು? ಇದ್ರ ವೆಲಾಸಿಟಿ ಎಷ್ಟಿತ್ತು, ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಎಷ್ಟಿತ್ತು, ಅವೆರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಕ್ಲೋಸೆಸ್ಟ್ ಡಿಸ್ಟೆನ್ಸ್ನಲ್ಲಿ ½ mv²ವಿ ಕ್ಯೂ ಆಗುತ್ತೆ ಅಲ್ಲೇನಪ್ಪ? ಅಂದರೆ ಇವೆರಡರ ನಡುವಿನ ಪೊಟೆನ್ಷಿಯಲ್ ಎನರ್ಜಿ ಬರ್ತಾ ಇರುವಂಥ ಪಾರ್ಟಿಕಲಿನ ಕೈನೆಟಿಕ್ ಎನರ್ಜಿಗೆ ಸಮ. ಸೊ ನನಗೆ ಇಲ್ಲಿ ವಿ ಕ್ಯೂ ನನಗೆ ಏನೂ ಗೊತ್ತಿಲ್ಲ, ಇದನ್ನು ಹೀಗೆ ಇಟ್ಕೋತೀನಿ. ಸೊ ಲೆಟ್ಸ್ ಕ್ಯಾಲ್ಕುಲೇಟ್ ½ mv²ವಿ ಕ್ಯೂ. ಇದು ನಮಗೆ ಮೊದಲು ಗೊತ್ತಿರೋ ವಿಷಯ. ಇಲ್ಲಿ ವಿ ಜಾಗದಲ್ಲಿ ಇನ್ನೂ ಸ್ವಲ್ಪ ನಾವು ಕೆಲಸ ಮಾಡೋಣ. mv²/2 ವಿ ಅಂದ್ರೇನು? ಕೆ. ಬರ್ತಾ ಇರುವಂಥ ಆಲ್ಫಾ ಪಾರ್ಟಿಕಲಿನ ಚಾರ್ಜ್ ಎಷ್ಟರೋ? 2e. ಕರೆಕ್ಟಾ? ಕೆ ಇಂಟು 2e ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಇಸ್ ಡಿ ಇಂಟು ಕ್ಯೂ. ಕರೆಕ್ಟಾ? ದಿಸ್ ಈಸ್ ವಾಟ್ ವಿ ಹ್ಯಾವ್ ಗಾಟ್ ಫಾರ್ ದ ಫಸ್ಟ್ ಪ್ಲೇಸ್. ಮೊದಲನೇ ಕೇಸಿಗಿದು. ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ. ಈಕ್ವೇಷನ್ ನಂಬರ್ 1 ಇದು. ಈಕ್ವೇಷನ್ ನಂಬರ್ 2ಗೆ ಬಂದರೆ ಡಬಲ್ ದ ಚಾರ್ಜ್ ಅಂತ ಹೇಳ್ತಾನೆ. ಕರೆಕ್ಟಾ? ಡಬಲ್ ದ ಚಾರ್ಜು ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆಫ್ ಅಪ್ರೋಚ್ ಇದ್ದದ್ದು ಎಷ್ಟಾಗುತ್ತಂತೆ? d/3 ಆಗುತ್ತಂತೆ. ಸೊ ದ ಆಲ್ಫಾ ಪಾರ್ಟಿಕಲ್ ಕಮ್ಸ್ ವಿತ್ ದ ವೆಲಾಸಿಟಿ ಆಫ್ ವಿ ಫಸ್ಟ್. ನಾವು ಕಮ್ಸ್ ವಿತ್ ದ ವೆಲಾಸಿಟಿ ಆಫ್ ವಿ ಡ್ಯಾಶ್. ಗೊತ್ತಿಲ್ಲ ಎಷ್ಟು ವೆಲಾಸಿಟಿ ಅಂತ ಹೇಳಿ. ಅರ್ಥ ಆಯ್ತಾನಾ? ಸೊ ವಿ ಡ್ಯಾಶ್ ಈಸ್ ದ ವೆಲಾಸಿಟಿ ಆಫ್ ದ ಆಲ್ಫಾ ಪಾರ್ಟಿಕಲ್ ವಿತ್ ವಿಚ್ ಇಟ್ ಕಮ್ಸ್ ಟು ದ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಆಫ್ d/3. ಇವಾಗ ಇದೇ ಈಕ್ವೇಷನ್ ಮಾಡಿಕೊಂಡ್ರೆ ½ mv² ವಿ ಡ್ಯಾಶ್ ಸ್ಕ್ವೇರ್. ಕರೆಕ್ಟಾ? ಈಗ ಬರ್ತಾ ಇರೋ ವೆಲಾಸಿಟಿ ಯಾವುದು? ವಿ ಡ್ಯಾಶ್ ವಿನ? ವಿ ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಇಂಟು ಬರ್ತಾ ಇರೋ ಚಾರ್ಜ್ ಪಾರ್ಟಿಕಲ್ 2e, ಬರ್ತಾ ಇರೋ ಆಲ್ಫಾ ಪಾರ್ಟಿಕಲ್ ಕ್ಯೂ. 2q ಬರೀ ಕ್ಯೂನ 2q. ಇಲ್ಲಿರೋ ಪೊಟೆನ್ಷಿಯಲ್ ಎನರ್ಜಿ 2q ಡಿವೈಡೆಡ್ ಬೈ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಈಸ್ d/3. ಇವಾಗ ಈಕ್ವೇಷನ್ ನಂಬರ್ 1 ಒಂದು ಕಡೆಗಿದೆ, ಈಕ್ವೇಷನ್ ನಂಬರ್ 2 ಒಂದು ಕಡೆಗಿದೆ. ಎರಡನ್ನೂ ಏನು ಮಾಡ್ತೀರಾ? ಡಿವೈಡ್ ಮಾಡಿ. ಡಿವೈಡ್ ಮಾಡಿದಾಗ ನಮಗೆ ಕ್ಯಾನ್ಸಲ್ ಆಗೋರು ಕ್ಯಾನ್ಸಲ್ ಆಗ್ತಾರೆ, ಉಳ್ಕೊಳ್ಳೋರು ಉಳ್ಕೋತಾರೆ. ಸೊ ಲೆಟ್ಸ್ ಡಿವೈಡ್ ದೆಮ್. ಡಿವೈಡ್ 1 and 2. ಡಿವೈಡ್ 1 and 2 ನಮಗೆ 2/1 ಮಾಡ್ಕೋತೀನಿ ನಾನು ನನ್ನ ಅನುಕೂಲಕ್ಕೆ ತಕ್ಕ ಹಾಗೆ. ಐ ವಿಲ್ ಡಿವೈಡ್ ದ ಸೆಕೆಂಡ್ ಇಕ್ವೇಷನ್ ಬೈ ಫಸ್ಟ್ ಇಕ್ವೇಷನ್. Second equation is ½ mv' divided by ½ mv² is equal to, ಈ ಕಡೆಗೆ ನೋಡ್ತೀನಿ, k into 2e into q divided by d. ಇಲ್ಲಿ k into ಸರಿನಾ 2e into 2q ಅಲ್ಲ, 2 into 2q divided by d/3. ಇಲ್ಲಿ k into 2e into q divided by d. ಸರಿನಾ? ಸರಿ ಇದೆಯಾ? ಕೇನು ಕಳಿಸ್ರಿ, 2e ಕಳಿಸ್ರಿ, q ಕಳಿಸ್ರಿ, d ಕಳಿಸ್ರಿ. ಇಲ್ಲೇನಪ್ಪ ಉಳಿತು? ಕೆಳಗಡೆದೆಲ್ಲ ಕಿತ್ಕೊಂಡು ಹೋಗಿದೆ. ಮೇಲ್ಗಡೆ 2 ಇದೆ, ಇಲ್ಲಿ ಕೆಳಗಡೆ 3 ಇದೆ, 1/3 ಇದೆ. ಮೇಲಕ್ಕೆ ಕಳಿಸಿದ್ರೆ 6 ಆಗುತ್ತಲ್ವ ಇದು? ದಿಸ್ ಬಿಕಮ್ 6. ಇಲ್ಲಿ ಹಾಫ್ mm ಹೋಯ್ತು. v'² ಸೊ v'/v² ಆಯ್ತು. ಕರೆಕ್ಟಾ? v'/v². ಸೊ v' ಈಸ್ v², v'² ಈಸ್ v² into 6 ಅಥವಾ v' ಈಸ್ √6 times v. ಬಂತಾ?
Relation between E and V, zero potential point. Page number 87. There is an electric field in the positive x direction. Page number 87 ತೆಗಿರಿ. There is an electric field in the positive x direction. If the work done on moving a charge of 0.2 coulomb through a distance of 2 meter along a line making an angle of 60 degree with the x-axis is 4j, value of E in Newton per coulomb is. ನೋಡ್ರ, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತಪ್ಪ. ಆ ಎಲೆಕ್ಟ್ರಿಕ್ ಫೀಲ್ಡು ಎಕ್ಸ್ ಡೈರೆಕ್ಷನಲ್ಲಿ ಇದೆಯಂತೆ. ಆಮೇಲೆ ಒಂದು ಚಾರ್ಜ್ ಆಫ್ 0.2 ಕೂಲಂಬನ್ನು ಆಗಲೇ ತೊಗೊಂಬಂದ್ರಲ್ಲ, ಆ ಥರ 60 ಡಿಗ್ರಿನಲ್ಲಿ ಎಕ್ಸ್ ಆ್ಯಕ್ಸಿಸಿಂದ ಎತ್ಕೊಂಬರ್ತಾರಂತೆ. ಹಾಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಎಷ್ಟು? ಆಗಲೇ ಒಂದು ಮಾಡಿದ್ವಿ ಅನ್ಸುತ್ತಲ್ಲ ಈ ಥರದ್ದು. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ದೇರ್, ಇ, ಇಟ್ ಮೇಕ್ಸ್ ಅನ್ ಆ್ಯಂಗಲ್ 2 ಮೀಟರ್. ಅದೇ ಪ್ರಾಬ್ಲಮ್ ಅಂತ ಇದು. ಸೇಮ್ ಚಾರ್ಜು ಅಲ್ವಾ, ಸೇಮ್ ಚಾರ್ಜು ಸೇಮ್ ಆನ್ಸರು. ಬೇಕಾ ಮತ್ತೆ ಮಾಡೋದು? Electric potential decreases uniformly from 120 volt to 80 volt as one moves on the x-axis from 1 centimeter to plus 1 centimeter. ನೋಡ್ರಪ್ಪ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು ಡಿಕ್ರೀಸಸ್ ಯೂನಿಫಾರ್ಮ್ಲಿ ಫ್ರಮ್ 120 ವೋಲ್ಟ್ಸ್ ಎಕ್ಸ್ ಈಸ್ ಈಕ್ವಲ್ ಟು -1ನಿಂದ ಎಕ್ಸ್ ಈಸ್ ಈಕ್ವಲ್ ಟು 1ಗೆ ಒಬ್ಬರು ಬರ್ತಾರಂತೆ. ಬಂದಾಗ 120 ವೋಲ್ಟಿನಿದ್ದದ್ದು 80 ವೋಲ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಮಿನಿಮಮ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಆರಿಜಿನ್ ಈಸ್. ಹಾಗಿದ್ರೆ ಆರಿಜಿನ್ನಲ್ಲಿರುವ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಎಷ್ಟು? ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಕೇಳ್ತಾನಪ್ಪ ಅವನು. ಎಲೆಕ್ಟ್ರಿಕ್ ಫೀಲ್ಡ್ ಆಲ್ಮೋಸ್ಟ್ ಯೂನಿಫಾರ್ಮ್ ಆಗೇ ಇದೆ ಇವರಿಬ್ಬರ ನಡುವೆ ಅಂತ ಅಂದ್ಕೊಳ್ಳೋಣ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವಿ ಬೈ ಡಿನಾ, ವಿ ಬೈ ಡಿ ತಾನೇ. ಇಲ್ಲಿ ವಿ ಬೈ ಡಿ ಅಂತ ಬರೆಯೋದ್ರ ಬದಲು V1 ಮೈನಸ್ V2 ಬೈ ಡಿ ಅಂತ ಬರೀಲ್ಲ. V1 ಮೈನಸ್ V2 ಅಂದರೆ ಏನು? 120 ಮೈನಸ್ 80 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಈಸ್ -1 ಮೈನಸ್ ಆಫ್ -1 ಎಷ್ಟಾಗುತ್ತೆ? ಫೈನಲ್ ಮೈನಸ್ ಇನಿಷಿಯಲ್ ಮಾಡ್ರಮ್ಮ. 1 ಮೈನಸ್ ಆಫ್ -1 2 ಆಗುತ್ತೆ. ಕರೆಕ್ಟಾ? 2 ಮೀಟರ್ಸ್. ಅಲ್ಲಿಗೆ ಎಷ್ಟಾಯ್ತಿದು? 40/2 ಇಟ್ ಈಸ್ 20 ವೋಲ್ಟ್ಸ್ ಪರ್ ಮೀಟರ್ ಅಂತ ಬರಿಬೋದಾ?
ಹಾಂ ಇದು ಸೆಂಟಿಮೀಟ್ರಲ್ಲಿ ಅಲ್ಲ ಸೆಂಟಿಮೀಟರ್ ವೋಲ್ಟ್ ಪರ್ ಸೆಂಟಿಮೀಟರ್. ಮಸ್ಟ್ ಬಿ ಈಕ್ವಲ್ ಟು ಮೇ ಬಿ ಈಕ್ವಲ್ ಟು ಮೇ ಬಿ ಗ್ರೇಟರ್ ದ್ಯಾನ್ 20 ಮೇ ಬಿ ಲೆಸ್ ದ್ಯಾನ್ 20 ಏನಂತ ಹೇಳ್ತಾನೆ? ಮಸ್ಟ್ ಬಿ ಈಕ್ವಲ್ ಟು. ಟೂ ಪಾಯಿಂಟ್ ಚಾರ್ಜಸ್ 5 ಮೈಕ್ರೋ ಮೈನಸ್ 2 ಮೈಕ್ರೋ ಬರ್ಕೊ. ಇದಕ್ಕೆ ಹಿಂಗೆ ಹಾಕೊಂಬರ್ರ ಡ್ರೈ ಆಗತ್ತದ. ಯಾಕೆ ಓಪನ್ ಮಾಡ್ಕೊಂಡಿದ್ದೀವಿ? ಈಗ ಬೇಡ, ನೆಕ್ಸ್ಟ್ ಕ್ಲಾಸ್ ಮಾಡಿ. 2 ಪಾಯಿಂಟ್ ಚಾರ್ಜಸ್ 5 ಮೈಕ್ರೋ ಆ್ಯಂಡ್ ಮೈನಸ್ 2 ಮೈಕ್ರೋ ಆರ್ ಕೆಪ್ಟ್ ಅಟ್ ಎ ಡಿಸ್ಟೆನ್ಸ್ ಆಫ್ 1 ಮೀಟರ್ ಇನ್ ಫ್ರೀ ಸ್ಪೇಸ್. ಎರಡು ಚಾರ್ಜ್ಗಳನ್ನ 1 ಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ. ಫ್ರೀ ಸ್ಪೇಸ್ ಅಂದ್ರೇನು? ವ್ಯಾಕ್ಯೂಮು, ಅದೇ ಏರು ವ್ಯಾಕ್ಯೂಮ್ ಎರಡು ಒಂದು. Distance between the two zero potential points. Distance between the two zero potential points on the line joining the charges is. ನೋಡಿ ಏನು ಕೇಳ್ತಾ ಇದ್ದಾನೆ ಅವನು? +5 ಮೈಕ್ರೋ -2 ಮೈಕ್ರೋ ಇದೆ, ಅವುಗಳನ್ನ 1 ಮೀಟರ್ ದೂರದಲ್ಲಿ ಇಟ್ಟಿದ್ದೀವಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಝೀರೋ ಪೊಟೆನ್ಷಿಯಲ್ ಪಾಯಿಂಟ್ಸ್ ಆನ್ ದ ಲೈನ್ ಜಾಯ್ನಿಂಗ್ ದ ಚಾರ್ಜಸ್. ಆ ಚಾರ್ಜ್ಗಳನ್ನು ಸೇರಿಸ್ತಾ ಇರೋ ಲೈನ್ ಮೇಲ್ಗಡೆ 2 ಪೊಟೆನ್ಷಿಯಲ್ ಪಾಯಿಂಟ್ಸ್ಗಳಿದಾವಂತೆ, 2 ನಲ್ ಪಾಯಿಂಟ್ಸ್ಗಳಿದಾವಂತೆ. ಅವುಗಳ ನಡುವಿನ ದೂರ ಎಷ್ಟು? ಕ್ವಶನ್ ಸ್ವಲ್ಪ ಆಳವಾಗಿದೆ ಇದು. ಟೆಲ್ ಮಿ ವಾಟ್ ಆರ್ ದ ಚಾರ್ಜಸ್? +5 ಮೈಕ್ರೋ ಕೂಲಮ್, ಅನದರ್ ಒನ್ ಈಸ್ -2 ಮೈಕ್ರೋ ಕೂಲಮ್. ಲೆಟ್ಸ್ ಟೇಕ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅಸ್ 1 ಮೀಟರ್. ಈಗ ಫಸ್ಟು ನಲ್ ಪಾಯಿಂಟು ಎಲ್ಲೋ ಇದೆ ಅಂತ ಇಟ್ಕೊಳ್ಳೋಣ. ಫಸ್ಟ್ ಎಕ್ಸ್ ಅಂತ ಇಟ್ಕೋತೀನಿ. ಫ್ರಮ್ ದ ಫಸ್ಟ್ ಚಾರ್ಜ್ ಲೆಟ್ ಎಕ್ಸ್ ಬಿ ದ ನಲ್ ಪಾಯಿಂಟ್ ಅಟ್ ವಿಚ್ ದ ಪೊಟೆನ್ಷಿಯಲ್ ಈಸ್ 0. ಎಕ್ಸ್ ಅಂತ ತಗೋತೀನಿ. ಇನ್ನೊಂದು ಎಲ್ಲಿರುತ್ತೆ ಗೊತ್ತಾ? ಇನ್ನೊಂದು ಇಲ್ಲೆಲ್ಲೋ ಒಂದು ಕಡೆ ಇರುತ್ತೆ. ಐ ವಿಲ್ ಕಾಲ್ ದಟ್ ಆ್ಯಸ್ ವೈ. ಅದು ವೈನಷ್ಟು ದೂರದಲ್ಲಿದೆ ಅಂತ ತಗೋತೀನಿ. ಯಾರಿಂದ? 2 ಮೈಕ್ರೋ ಕೂಲಮ್ನಿಂದ. ಅರ್ಥ ಆಯ್ತೇನಮ್ಮ? ಈಗ ಫಸ್ಟು ಟು ಕ್ಯಾಲ್ಕುಲೇಟ್ ಎಕ್ಸ್, ಟು ನೋ ಎಕ್ಸ್, V1 ಈಸ್ ಈಕ್ವಲ್ ಟು V2 ಅಂದರೆ ಇದರಿಂದ ಬಂದ ಪೊಟೆನ್ಷಿಯಲ್, ಇದರಿಂದ ಬಂದ ಪೊಟೆನ್ಷಿಯಲ್ 0 ತಾನೆ. ಕೆ 5 ಮೈಕ್ರೋ ಕೂಲಂಬ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು ಕೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಚಾರ್ಜ್? 2 ಮೈಕ್ರೋ ಕೂಲಂಬ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಈಸ್ 1 ಮೈನಸ್ ಎಕ್ಸ್. ಸರಿನಾ? ಪೊಟೆನ್ಷಿಯಲ್ 0 ಅಂದರೆ ಮೀನಿಂಗ್ ಏನು ಗೊತ್ತಲ್ಲ? ಆ ಜಾಗದಲ್ಲಿ V1 + V2 ಆ್ಯಡ್ ಮಾಡಿದ್ರೆ 0 ಬರುತ್ತೆ. ಅಂದರೆ V1 ಈಸ್ ಈಕ್ವಲ್ ಟು V2 ಅಂತ ತಾನೇ ಅಲ್ಲಿಗೆ. ನಲ್ ಪಾಯಿಂಟ್ ಫೀಲ್ಡಿಗೆ ಕಂಡುಹಿಡಿಬೇಕಾದ್ರೆ E1 ಈಸ್ ಈಕ್ವಲ್ ಟು E2 ಮಾಡ್ತಿದ್ವಾ? ಪೊಟೆನ್ಷಿಯಲಿಗೆ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ? V1 ಈಸ್ ಈಕ್ವಲ್ ಟು V2. ಇಲ್ಲಿ ಕೆಳಗಡೆ ಎಕ್ಸ್ ಬರ್ಕೋಬೇಕು, ನೆನಪಿರಲಿ. ಎಕ್ಸ್ ಸ್ಕ್ವೇರ್ ಅಲ್ಲ, ಫೀಲ್ಡಿಗೆ ಆದರೆ ಏನಾಗುತ್ತೆ ಹೇಳಿ? ಎಕ್ಸ್ ಸ್ಕ್ವೇರ್ ಆಗುತ್ತೆ. 10⁻⁻⁻⁶ ಹೋಯ್ತು, ಇದು ಹೋಯ್ತು. ಅಲ್ಲಿಗೆ ಇಲ್ಲೇನು ಉಳಿತು ನೋಡ್ಕೊ. 1 - 6 × 5 ಈಸ್ ಈಕ್ವಲ್ ಟು 2x. ಇಲ್ಲಿ 2 ಇದೆ, ಸಿಂಪ್ಲಿಫೈ ಮಾಡಿ. 5 - 5x ಈಸ್ ಈಕ್ವಲ್ ಟು 2x. 5 ಈಸ್ ಈಕ್ವಲ್ ಟು 7x. x ಈಸ್ ಈಕ್ವಲ್ ಟು 5/7 ಮೀಟರ್ಸ್. ಇದು ನಿಮ್ಮ ಎಕ್ಸಿನ ವ್ಯಾಲ್ಯೂ ಆಯಿತು. ಎಕ್ಸ್ ಕಂಡು ಹಿಡ್ಕೊಂಡ್ವಾ? ವೈ ಕಂಡು ಹಿಡ್ಕೊಳ್ರಿ ಇವಾಗ ಹಿಂಗೆ. ಟು ನೋ ವೈ ಓಕೆ. ಎಸ್, V1 ಈಸ್ ಈಕ್ವಲ್ ಟು V2 ಅಗೈನ್. ಫಸ್ಟು 5 × 10⁻⁻⁶ ಡಿವೈಡೆಡ್ ಬೈ
ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡಿಸ್ಟೆನ್ಸ್ ಫ್ರಮ್ ದ ಫಸ್ಟ್ ಚಾರ್ಜ್ ಟು ದ ಪಾಯಿಂಟ್ ಆರ್ ಅಂತ ತಗೋತೀನಿ. ಹಾಂ, ಎಷ್ಟು? 1 + x, ಕರೆಕ್ಟಾ? 1 + x, 1 + y ಅದು. ಹಾಂ, ಓಕೆ. 1 + y ಈಸ್ ಈಕ್ವಲ್ ಟು ಸೆಕೆಂಡ್ ಚಾರ್ಜ್ 2 ಮೈಕ್ರೋ ಕೂಲಂಬ್ ಡಿವೈಡೆಡ್ ಬೈ y, ಸರಿನಾ? ಹೋಯ್ತು. 5y ಈಸ್ ಈಕ್ವಲ್ ಟು 2 × 1 + y, ಅಥವಾ 5y ಈಸ್ ಈಕ್ವಲ್ ಟು 2 + 2y. ಅಲ್ಲಿಗೆ 3y ಈಸ್ ಈಕ್ವಲ್ ಟು 2, y ಈಸ್ ಈಕ್ವಲ್ ಟು 2/3 ಮೀಟರ್ಸ್. ಡಿಸ್ಟೆನ್ಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಬೇಕಲ್ವಾ ನನಗೆ? ಡಿಸ್ಟೆನ್ಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈನ ಹೆಂಗಪ್ಪ ಮಾಡ್ತೀಯಾ? ಹೆಂಗೆ ಮಾಡ್ತೀರಾ ಹೇಳಿ ನೋಡೋಣ. ಈಗ ಇದು ಮತ್ತು ಇದ್ರ ನಡುವಿನ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನೀವು. ಹಾಂ, y + 1 - x. ಹಾಂ, ನೋಡ್ರ, ಈ ಡಿಸ್ಟೆನ್ಸಿನಲ್ಲಿ ಯಾವುದನ್ನು ಕಳಿಬೇಕು ನೀನು? ಎಕ್ಸ್ ಕಳಿಬೇಕಲ್ವಾ? ವಾಟ್ ಈಸ್ ದಿಸ್ ಡಿಸ್ಟೆನ್ಸ್ ಕಾಲ್ಡ್? 1 + y - x ಮಾಡಬೇಕು ಅಲ್ವಾ? ಡಿಸ್ಟೆನ್ಸ್ ಬಿಟ್ವೀನ್ ವಾಟ್ ಈಸ್ ದ್ಯಾಟ್? ಯಾವುದಾದ ಈ ಪಾಯಿಂಟ್ಗೊಂದು ಹೆಸರು ಕೊಡೋಣ, P ಆ್ಯಂಡ್ Q ಅಂತೇಳಿ. ಓಕೆನಾ? ಡಿಸ್ಟೆನ್ಸ್ ಬಿಟ್ವೀನ್ P ಆ್ಯಂಡ್ Q ಈಸ್ y + 1 - x is equal to y + 1 - x ಮಾಡಿ. y + 1 is 2/3 + 1 - 5/7. 3 ಅಂದರೆ 3, 5/3 - 5/7 ಎಷ್ಟಾಯಿತು? 5 × 1/3 - 1/7. ಅಲ್ಲಿಗೆ 7 - 3 is 4, 4/21. 5 × 4 = 20, 20/21 ಬರುತ್ತೆ. ಐಶ್ವರ್ಯ ಕಾಣ್ತಾ ಇದೆಯಾ? y + 1 - x 2/3 + 1 - 5/7 is equal to 5/3 - 5/7. That is nothing but 20/21 meters.
Fourth question. In the figure shown, the electric field intensity at R is equal to 1, R is equal to 6, R is equal to 9 in volt per meters is. ವೋಲ್ಟ್ಸ್ ವರ್ಸಸ್ ಡಿಸ್ಟೆನ್ಸನ್ನು ಒಂದು ಗ್ರಾಫ್ ಮಾಡಿದ್ದಾರೆ. ವೋಲ್ಟೇಜ್ ವರ್ಸಸ್ ಡಿಸ್ಟೆನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಕೇಳ್ತಾ ಇದ್ದಾರೆ. ಸ್ಲೋಪ್ ಅಲ್ಲ, ಸ್ಲೋಪಾ? ಎಸ್, ದ ಸ್ಲೋಪ್ ಗಿವ್ ಯು ಎಲೆಕ್ಟ್ರಿಕ್ ಇಂಟೆನ್ಸಿಟಿ. ಯಾಕೆ? ಇಲ್ಲಿ ವೋಲ್ಟೇಜ್ ಇದೆ, ಇಲ್ಲಿ ಡಿಸ್ಟೆನ್ಸ್ ಇದೆ. ನೀನೊಂದು ಟ್ರಯಾಂಗಲ್ ತಕ್ಕೊಂಡು V/D ಮಾಡಿದ್ರೆ ಸ್ಲೋಪ್ ಬಂದ್ಬಿಡುತ್ತಲ್ಲ, AB/BC. ಕರೆಕ್ಟ್ ತಾನೆ? AB/BC ಮಾಡಿದ್ರೆ ವೋಲ್ಟೇಜ್ ಬೈ ಇದು ಬರುತ್ತೆ ಅಲ್ಲ, AB/BC. ದಿಸ್ ಈಸ್ A, ದಿಸ್ ಈಸ್ B, ದಿಸ್ ಈಸ್ C. AB/BC ಮಾಡಿದ್ರೆ ಸ್ಲೋಪ್ ಬರುತ್ತೆ. ಓಕೆ, ವೋಲ್ಟೇಜ್ ಬೈ ಡಿಸ್ಟೆನ್ಸ್, ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ E1 ಈಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡಪ್ಪ. ಎಲ್ಲೆಲ್ಲಂತೆ 1 ಮೀಟ್ರ್ ದೂರದಲ್ಲಿ ಅಂತಾನೆ. 1 ಮೀಟ್ರ್ ದೂರದಲ್ಲಿ ಎಷ್ಟರಾ? ಅಲ್ಲಿ ಅವ್ನು ಗ್ರಾಫ್ ನೋಡ್ಕೊಂಡ್ರೆ ಅವ್ನ ಗ್ರಾಫ್ನಲ್ಲಿ ಹೆಂಗಿದೆ ಅಂತ. ವೋಲ್ಟೇಜ್ 10 ವೋಲ್ಟ್ ತನಕ ಇದೆ, ಕರೆಕ್ಟಾ? 10 ವೋಲ್ಟು ಕಾನ್ಸ್ಟೆಂಟಾಗಿ ಹೋಗಿ ಇಳಿದೋಗಿದೆ. ಮತ್ತೆ ಇಲ್ಲಿಗೆ ಡಿಸ್ಟೆನ್ಸ್ 2 ಮೀಟರ್ಸು, 0 ಮೀಟರ್ಸು. ಇಲ್ಲಿಗೆ ಡಿಸ್ಟೆನ್ಸು 8 ಮೀಟರ್ಸು, ಇದಕ್ಕೆ 10 ಮೀಟರ್ಸು ಡಿಸ್ಟೆನ್ಸ್. ಇದು 10 ವೋಲ್ಟ್ ಈಸ್ ದ ಮ್ಯಾಕ್ಸಿಮಮ್ ವೋಲ್ಟೇಜ್. ಇವನು ಕೇಳ್ತಾ ಇರೋದು R is equal to 1 ಮೀಟ್ರ್ನಲ್ಲಿ ಅಂತಾನೆ. ಹೆಂಗೆ ಮಾಡ್ತೀರಪ್ಪ? ಸೇಮ್ ಯೂನಿಫಾರ್ಮ್ ಇಲ್ವಾ ಅಲ್ಲಿ? ಅಂದರೆ ಒಂದೇ ಥರ ಸ್ಲೋಪ್ ಇದೆ, ಬಗ್ಗೋದು ಇಳಿಯೋದು ಏನಾಗಿಲ್ಲ. ಹಂಗಿದ್ರೆ ಒಂದೇ ಥರ ಇದೆ ಅಂತ ಅರ್ಥ. ಅಲ್ಲಿ ಒಂದೇ ಥರ ಇದೆ ಅಂತಂದರೆ ಇದ್ರ ಸ್ಲೋಪ್ ಏನಿರುತ್ತೋ ಅದ್ರ ಫೀಲ್ಡ್ ಅಷ್ಟೇ ಇರುತ್ತೆ ಅಲ್ಲಿಗೆ ಆಲ್ಮೋಸ್ಟ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಫಸ್ಟು. E1 ಈಸ್ ಈಕ್ವಲ್ ಟು 10/2 ಮಾಡ್ರಪ್ಪ. ಎಷ್ಟು ಬರುತ್ತೆ ನೋಡ್ರ? V/R 5 ವೋಲ್ಟ್ಸೇ ಬರೋದು. ಎಲ್ಲ ಕಡೆಗೂ 5 ವೋಲ್ಟ್ಸೇ ಬರುತ್ತೆ. ಅದು ಹೆಂಗೆ ಬರುತ್ತೆ ಸರ್? ಇಲ್ಲಿ 1 ಮೀಟ್ರು ಇಲ್ಲಿರುತ್ತೆ, ಮಾಡಿ ನೋಡಿ. ಇದು 1 ಮೀಟ್ರ್ ಇಲ್ಲಿರುತ್ತೆ ಅಂದರೆ ಇದು 5 ವೋಲ್ಟ್ ಇರುತ್ತೆ, ಗೊತ್ತಾಯ್ತಾ? 5/1 ಮಾಡಿದ್ರೆ ಏನು ಬರುತ್ತೆ ನಿನಗೆ? 1 ಬರೋದು. ಸೊ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು ನನಗೆ. ಎಲ್ಲ ಪಾಯಿಂಟ್ಸಲ್ಲೂ ಇರೋ ಫೀಲ್ಡ್ ಬಂದುಬಿಡುತ್ತೆ ನನಗೆ. ಅರ್ಥ ಆಯ್ತಾ? ಎಸ್, ಆಯಿತು. E1 ಸಿಕ್ತು ನನಗೆ. ಅಥವಾ ಇದನ್ನು ಬೇಕಾದ್ರೆ ಹಿಂಗೂ ಬರ್ಕೋಬೋದು. 5/1 ಈಸ್ ಈಕ್ವಲ್ ಟು 5 ವೋಲ್ಟ್ಸ್ ಅಂತ ಬರ್ಕೋಬೋದು. 5 ವೋಲ್ಟ್ಸ್ ಪರ್ ಮೀಟರ್. ನೆಕ್ಸ್ಟು E2 ಮಾಡ್ರ. ಎಷ್ಟು ದೂರದಕ್ಕೆ ಕೇಳ್ತಾನೆ? 6 ಮೀಟರ್ಸಿಗೆ ಕೇಳ್ತಾನೆ. 6 ಮೀಟರ್ಸ್ ಅಂದರೆ 2, 3, 4, 5, 6, 7, 8 ಎಲ್ಲ ಇಲ್ಲೇ ಇದಾವೆ ತಾನೇ ಇವು. ಸೊ 2, 4, 6 ಹಂಗೆ ಇಟ್ಕೋತೀನಿ. ಸೊ 6 ಮೀಟರ್ಸಲ್ಲಿ 10 ವೋಲ್ಟ್ ಇದು ಕಾಣ್ತಾ ಇತ್ತಲ್ಲ. 6 ಮೀಟರ್ಸಲ್ಲಿ ಎಷ್ಟಿದೆ? 0 ಆಗುತ್ತಾ? ಹಾಂ, ಸ್ಲೋಪ್ 0. ಸ್ಲೋಪ್ 0 ಆಗಿರೋದ್ರಿಂದ ಕಾನ್ಸ್ಟೆಂಟ್ ವೋಲ್ಟೇಜ್ ಅಲ್ಲ, ಕಾನ್ಸ್ಟೆಂಟ್ ವೋಲ್ಟೇಜ್ ಅಂದರೆ ಅದು ಏನಾಗುತ್ತೆ ಗೊತ್ತಾ? V1 ಮೈನಸ್ V2/6 ಆಗುತ್ತೆ, ಕರೆಕ್ಟಾ? 0 ಆಗುತ್ತೆ ಅದು. 0/6 ಈಸ್ 0. ವೋಲ್ಟೇಜ್ ಕೇಳ್ತಾ ಇಲ್ಲ ಅವನು, ಫೀಲ್ಡ್ ಕೇಳ್ತಾ ಇದ್ದಾನೆ. ವೋಲ್ಟೇಜ್ ಕಾನ್ಸ್ಟೆಂಟ್ ಇದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ 0 ಅಲ್ಲನಾ? ವೋಲ್ಟೇಜ್ ಕಾನ್ಸ್ಟೆಂಟ್ ಇದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ 0. ನೆಕ್ಸ್ಟ್ ಯಾರಪ್ಪ? ಯಾವುದಕ್ಕಪ್ಪ? 9 ಮೀಟರ್ಸ್. 9 ಮೀಟರ್ಸ್ ಕಮ್ಸ್ ಇನ್ ಬಿಟ್ವೀನ್ 8 and 9, 8 and 10. ಇದರದ್ದು ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ರ. 10 - 8 ಎಷ್ಟಾಗುತ್ತೆ? 2 ವೋಲ್ಟ್ಸು ಡಿವೈಡೆಡ್ ಬೈ 2 ಮೀಟರ್ಸು. 10 ವೋಲ್ಟ್ಸ್ ಅಲ್ಲ, 10 ವೋಲ್ಟ್ಸ್ ಬೈ 2 ಮೀಟರ್ಸ್, ಅದು 5 ಮೈನಸ್ಸಾ? -5. ನೆಗೆಟಿವ್ ಸ್ಲೋಪ್ ಕೊಡೋದು ಅಲ್ಲ, ಫಸ್ಟಿಂದ -5 ಬರುತ್ತೆ. ಮೈನಸ್ ಆಯಿತು. ಮೈನಸ್ ಆಫ್ -V/R ಈಸ್ ಪ್ಲಸ್ V/R. ಫಸ್ಟಿಂದ ಮೈನಸ್ ಬರುತ್ತೆ. ಸೊ ಫಸ್ಟಿಂದು -5, 0 + 5, ಸೆಕೆಂಡ್ ಆಪ್ಷನ್. ಇದು ಪ್ರಯೋಜನ ಇಲ್ಲ, ತಗ ನೀನೆ. Four equipotential curves in an electric field are shown in the figure. A, B, C are 3 points in the field.
ಇಫ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ ಎ ಬಿ ಸಿ ಆರ್ ಇ ಎ ಇ ಬಿ ಇ ಸಿ ದೆನ್ 60 ವೋಲ್ಟ್ 60 ವೋಲ್ಟ್ 90 ವೋಲ್ಟ್ 120 ವೋಲ್ಟ್ ಅದರದ್ದೆಲ್ಲ ವೋಲ್ಟೇಜ್ ಕೊಟ್ಟಿದ್ದಾರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಿನ ವ್ಯಾಲ್ಯೂ. ಹಾಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡು ಈಕ್ವಿಪೊಟೆನ್ಷಿಯಲ್ ಸರ್ಫೇಸು ಸೇಮ್ ಪೊಟೆನ್ಷಿಯಲ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಆಗುತ್ತಲ್ವಾ? ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಬಿ ಸೇಮ್ ಇರುತ್ತೆ ಆಯಿತಾ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಬಿ ಸೇಮ್ ಅಪ್ಪ, ಫಿಕ್ಸ್ ಅದು. ಇ ಎ ಈಸ್ ಈಕ್ವಲ್ ಟು ಇ ಬಿ ಎಲ್ಲೆಲ್ಲಿದೆ ನೋಡ್ರ, ಒಂದೇ ಆಪ್ಷನ್ ಇರೋದು ಅಲ್ವಾ? ಅಲ್ಲ, ಇ ಎ ಈಸ್ ಈಕ್ವಲ್ ಟು ಅದು ಇ ಸಿಗೆ ಸಮ ಇರಲ್ವಲ್ಲ? ಅಪ್ಪ ಅವು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬಿಟ್ಟು ಹೊರಗಿದ್ದಾವೆ, ಒಳಗಿಲ್ಲ ಅಲ್ವಾ? ಸೊ ಹಂಗಾಗಿ ಎದು ಇ ಎ ಇರಬಹುದು, ಬಿ ಅನ್ನೋದು 60 ವೋಲ್ಟ್ ಬಿಟ್ಟು ಸ್ವಲ್ಪ ಹೊರಗಡೆ ಇರೋದ್ರಿಂದ ಇಟ್ಸ್ ಪೊಟೆನ್ಷಿಯಲ್ ಈಸ್ ಲಿಟ್ಲ್ ಹೈಯರ್ ದ್ಯಾನ್ 60. ಸೊ ಹಾಗಾಗಿ ಜಾಸ್ತಿ ಆಗಿದೆ, ಪೊಟೆನ್ಷಿಯಲ್ ಜಾಸ್ತಿ ಆಗಿದೆ. ಪೊಟೆನ್ಷಿಯಲ್ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ, ವಾಟ್ ವಿಲ್ ಹ್ಯಾಪನ್, ಫೀಲ್ಡು ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಿದ್ರೆ ಇ ಬಿ ಈಸ್ ಗ್ರೇಟರ್ ದ್ಯಾನ್ ಇ ಎ, ಇ ಬಿ ಗ್ರೇಟರ್ ದ್ಯಾನ್ ಇ ಎ ಆ್ಯಂಡ್ ಇ ಸಿ ಈಸ್ ಈವನ್ ಗ್ರೇಟರ್ ದ್ಯಾನ್ ಇ ಬಿ. ಸೊ ಇ ಸಿ ಈಸ್ ಗ್ರೇಟರ್ ದ್ಯಾನ್ ಇ ಬಿ ಗ್ರೇಟರ್ ದ್ಯಾನ್ ಇ ಎ ಅಂತ ಹೇಳ್ಬೋದು. ಅಥವಾ ಲೆಸ್ ದ್ಯಾನ್ ತಗೊಂಡ್ರೆ ಇ ಎ ಲೆಸ್ ದ್ಯಾನ್ ಇ ಬಿ ಲೆಸ್ ದ್ಯಾನ್ ಇ ಸಿ, ದಟ್ ಇಸ್ ಆಲ್ಸೋ ಕರೆಕ್ಟ್. ಆಯ್ತಲ್ಲ, ಏನು ಕರೆಕ್ಟಾಗಿ ಮುಗಿತಪ್ಪ.